ಮರಕ್ಕೆ ಎಷ್ಟು ಪ್ರೀತಿಸಿದ್ರು ಅದಕ್ಕಿಂತ ಜಾಸ್ತಿ ನನ್ನ ಪ್ರೀತಿಸಿದ್ರು ಸರ್. ಇಷ್ಟು ಚಿಕ್ಕ ವಯಸ್ಸಿಗೆ ಇವನ ಅಜ್ಜಿ ಜೊತೆ ಇಷ್ಟು ದೊಡ್ಡ ಹೆಸರು, ಇಷ್ಟು ದೊಡ್ಡ ಜವಾಬ್ದಾರಿ ನಿಭಾಯಿಸ್ತಾ ಅಂತೇಳಿ ಈ ಥರ ಕಳಂಕ ತರಕ್ಕೆ ಭಾಳ ಪ್ರಯತ್ನ ಮಾಡಿದ್ರು ಸರ್. ಯಾವುದಕ್ಕೆ ಹೆದರ್ಕೋಬೇಡ, ನಾನು ನಿನ್ನ ಜೊತೆಲೇ ಇರ್ತೀನಿ. ಪಾಪ ಅಳ್ತಾ ಇದ್ರು ಸರ್ ನನ್ನನ್ನು ನೋಡಿ ನೋಡಿ. ಅವ್ರಿಗೆ ಗೊತ್ತಾಗಿತ್ತು ಅನ್ಸುತ್ತೆ ನಾನು ಹೋಗ್ತೀನಿ ಅಂತ, ಅದಕ್ಕೆ ಕೇಳ್ತಾ ಇದ್ರು ಸರ್. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ಇವತ್ತು ಸಂದರ್ಶನದಲ್ಲಿ ಬಹಳ ವಿಶೇಷ ವ್ಯಕ್ತಿಯೊಬ್ಬ ನಮ್ಮ ಜೊತೆ ಇದ್ದಾರೆ, ಉಮೇಶ್ ಅಂತ. ಅದಕ್ಕಿಂತ ಮಿಗಿಲಾಗಿ ಇಡೀ ಪ್ರಪಂಚಾದ್ಯಂತ ಹೆಸರುವಾಸಿಯಾದಂತಹ, ಎಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ, ಎಲ್ಲರೂ ಕೂಡ ಇನ್ಸ್ಪಿರೇಷನ್, ಅವರಿಂದ ಎಲ್ಲರೂ ಕೂಡ ಕಲಿಯಬೇಕಾದಂತಹ ಗುಣವುಳ್ಳ ಹೊಂದಿದ್ದಂತಹ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ಅವರು ನಿಧನ ಹೊಂದಿದ್ದಾರೆ. ಅವರು ನಿಧನ ಹೊಂದಿದ್ರೂ ಕೂಡ ಅವರ ಆದರ್ಶಗಳು, ಅವರು ಮಾಡಿದಂಥ ಕಾರ್ಯಗಳು ಎಲ್ಲರ ಜೀವನದಲ್ಲಿ ಮಾನಸದಲ್ಲಿ ಕೂಡ ಹಚ್ಚ ಹಸಿರಾಗಿರುವಂಥದ್ದು. ಮಕ್ಕಳಿಲ್ಲ ಅನ್ನುವಂಥ ಕಾರಣಕ್ಕೆ ಮರಗಳನ್ನು ಬೆಳೆಸಿ ಅವುಗಳೇ ನಮ್ಮ ಮಕ್ಕಳು ಅಂತ ಬೆಳೆಸಿದಂತಹ, ತುಂಬ ಎಲ್ಲರೂ ಕೂಡ ಗೌರವ ಕೊಡಬೇಕಾದಂತಹ ಕಾರ್ಯ ಮಾಡಿದಂಥ ಸಾಲುಮರದ ತಿಮ್ಮಕ್ಕವರು ಅವರು ನಿಧನ ಹೊಂದಿರುವಂಥದ್ದು. 114 ವರ್ಷದ ತುಂಬು ಜೀವನ ನಡೆಸಿ ನಿಧನ ಹೊಂದಿದ್ದಾರೆ. ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಎಷ್ಟರ ಮಟ್ಟಿಗೆ ಅಂದರೆ ವೀಕ್ಷಕರೇ, ಅಮೇರಿಕಾದಲ್ಲಿ ಇವರ ಹೆಸರಿನಲ್ಲಿ ಒಂದು ಶಾಲೆಗೆ ಒಂದು ಹೆಸರನ್ನು ಇಟ್ಟಿರುವಂಥದ್ದು, ಒಂದು ಶಿಕ್ಷಣ ಸಂಸ್ಥೆಗೆ ಹೆಸರನ್ನು ಇಟ್ಟಿರುವಂಥದ್ದು, ಅಷ್ಟರ ಮಟ್ಟಿಗೆ ಸಾಧನೆಯನ್ನು ಮಾಡಿರುವಂಥದ್ದು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಕೂಡ ಇಡೀ ದೇಶಾದ್ಯಂತ ನಾನಾ ಪ್ರಶಸ್ತಿಗಳು ಕೂಡ ಬಂದಿರುವಂಥದ್ದು. ಇಂತಹ ಅಮ್ಮನಂತಲೇ ಕೂಡ ಕರಿಬೋದು. ಇಂತಹ ಅಮ್ಮ ಸಾಲುಮರದ ತಿಮ್ಮಕ್ಕ ಅವರನ್ನು ಕೊನೆಯವರೆಗೂ ಕೂಡ ಸಾಕಿಕೊಂಡು ಬಂದು ಮತ್ತು ಅವರ ಜೊತೆಲಿದ್ದಂಥದ್ದು ಸಾಕು ಮಗ ಉಮೇಶ್ ಅವರು. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಆಗಿರುವಂಥದ್ದು. ಯಾಕಂದರೆ ಅವ್ರಿಗೆ ಮಕ್ಕಳಿರಲಿಲ್ಲ. ಉಮೇಶ್ ಅವ್ರನ್ನ, ಸಾಕು ಮಗ ಅವ್ರನ್ನ ತೆಗೆದುಕೊಂಡಿರುವಂಥದ್ದು. ಕೊನೆಯ ಕ್ಷಣದವರು ಕೂಡ ಅವರು ಆಸ್ಪತ್ರೆಯಲ್ಲಿ ಕೊನೆಯ ಕ್ಷಣದವರು ಕೂಡ ಇದ್ದರು. ಏನೇನು ಅವರ ಕನಸಿತ್ತು, ಏನೇನು ಆಸೆ ಇತ್ತು, ಮತ್ತು ಜೊತೆಗೆ ಅವರ ಜೀವನದ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ನಾನು ಉಮೇಶ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮ ಸ್ವಾಗತ. ಅದು ತುಂಬ ದುಃಖ ಆಯಿತು. ಅಮ್ಮವರು ಇದು 114 ವರ್ಷ ಜೀವನ ನಡೆಸಿರುವಂಥದ್ದು. ಮೊದಲು ನೀವು ಉಮೇಶ್ ಅವರು ಅವ್ರ ಸಾಕು ಮಗ, ಒಂದು ಕುತೂಹಲಕ್ಕೆ, ಸಾಕು ಮಗ ಯಾವ ರೀತಿ ನಿಮಗೆ ಮತ್ತು ಅವರಿಗೆ ಬಾಂಧವ್ಯ ಬೆಳೆಯಿತು ಮತ್ತು ಯಾವ ರೀತಿ ಅದು ಜರ್ನಿ ಸ್ಟಾರ್ಟ್ ಆಯಿತು ಅಮ್ಮವ್ರ ಜೊತೆ? ಒಂದು 20 ವರ್ಷದ ಹಿಂದಿನ ಘಟನೆ ಸರ್. ನಾನು 7ನೇ ಕ್ಲಾಸ್ ಓದುವಾಗ ಒಂದು ಸರಿ ಅಜ್ಜಿ ನೋಡಕ್ಕೆ ಬಂದಿದ್ದಷ್ಟೇ. ಅವ್ರು ನನ್ನನ್ನು ತುಂಬ ಇಷ್ಟಪಟ್ಟು ಅವ್ರು ನಮ್ಮ ಮನೆಗೆ ಹೋಗೋದು, ನಾವು ಅವ್ರ ಮನೆಗೆ ಬರೋದು ಶುರುವಾಯಿತು. ಅವ್ರು ಆವಾಗಲೇ ಬಂದು ನಮ್ಮ ತಂದೆ ತಾಯಿಯವ್ರ ಜೊತೆ ಮಾತಾಡಿ ದತ್ತಕ್ಕೆ ಸ್ವೀಕಾರ ಮಾಡಿದರು. ಲೀಗಲಿ ಮಾಡ್ಕೊಂಡಿರ್ಲಿಲ್ಲ, ಹಂಗೆ ದತ್ತು ಸ್ವೀಕಾರ ಮಾಡಿದ್ರು ಹಿಂದೂ ಸಂಪ್ರದಾಯದಂತೆ. ಆಮೇಲೆ ಕೆಲವು ಘಟನೆಗಳು ಆದಮೇಲೆ ನಾನು ಇದ್ದಾಗಲೇ ಹಿಂಗೆ ಮಾಡ್ತಾರೆ, ನಾನು ಹೋಗ್ಬಿಟ್ರೆ ತುಂಬ ಕಷ್ಟ ಅಂತೇಳಿ ಅವ್ರು ಕಾನೂನುಬದ್ಧವಾಗಿ ಲೀಗಲಿಯಾಗಿ ದತ್ತು ತೊಗೊಂಡ್ರು ಸರ್. ಲೀಗಲಾಗಿ ಯಾವ ಟೈಮಲ್ಲಿ ದತ್ತು ತೆಗೆದುಕೊಂಡು ಲೀಗಲಾಗಿ ತುಂಬ ವರ್ಷ ಆಯ್ತು ಸರ್. ತುಂಬ ವರ್ಷ ಆಯಿತು. ಅಂದರೆ ಮೊದಲು ಪರಿಚಯ ಆದ ಸಂದರ್ಭದಲ್ಲಿ ನಿಮ್ಮದು ಯಾವ ಊರು ಇರುವಂಥದ್ದು? ನಮ್ದು ಮೂಲ ಹಾಸನ ಜಿಲ್ಲೆ, ಬೇಲೂರು ತಾಲೂಕು, ಬಳ್ಳೂರು ಅಂತ ಹೇಳಿ ಸರ್. ಬಳ್ಳೂರು. ನಾನು ಗಿಡಗಳನ್ನ ನೆಡ್ತಾ ಇದ್ದೆ ಅಜ್ಜಿ ಪ್ರೇರಣೆಯಿಂದ. ಅಜ್ಜಿಗೆ ಅದು ತುಂಬ ಇಷ್ಟ ಆಯಿತು. ಹಂಗಾಗಿ ಅವ್ರು ನನ್ನನ್ನು ದತ್ತಕ್ಕೆ ತಗೊಂಡ್ರು ಸರ್. ನೀವು ಎಷ್ಟು ಜನ ಮಕ್ಕಳು ಇರುವಂಥದ್ದು? ನಾವಿಬ್ಬರು ಮಕ್ಕಳು ಸರ್, ಒಬ್ರು ತಂಗಿ, ಒಬ್ರು ನಾನು. ಓಕೆ. ಒಂದು 20 ವರ್ಷದಿಂದ ಪರಿಚಯ ಆಗಿರುವಂಥದ್ದು. ಅಮ್ಮವರು ಬಂದು ಮನೆಗೆ ಬಂದು ಅವರೇ ಕೇಳಿದ್ರೆ? ಅಮ್ಮವರೇ ಕೇಳಿದ್ರೆ? ನಮ್ಮ ಮನೆಗೆ ಊರಿಗೆ ಬೇಲೂರಿಗೆ ಬಂದು ನಮ್ಮ ತಂದೆ ತಾಯಿಗೆ ಅವರೇ ಕೇಳಿದ್ರು. ಅಜ್ಜಿ ಅವಾಗ ಇಷ್ಟೊಂದು ಪ್ರಸಿದ್ಧಿ ಇರಲಿಲ್ಲ ಸರ್. ಇರಲಿಲ್ಲ ಆ ಸಂದರ್ಭದಲ್ಲಿ ಸರ್. ಓಕೆ. ಪ್ರಸಿದ್ಧಿ ಆಗಕ್ಕಿಂತ ಮುಂಚೆನೇ ಕೂಡ ಪ್ರಸಿದ್ಧಿ ಇಷ್ಟೊಂದು ಪ್ರಸಿದ್ಧಿ ಇರಲಿಲ್ಲ, ಅವಾಗ ತಗೊಂಡಿದ್ದು. ದತ್ತು ಕೇಳಿದ ಸಂದರ್ಭದಲ್ಲಿ ನಮಗೆ ಮಗನ ದತ್ತು ಕೊಡಿ, ಉಮೇಶ್ ಅವ್ರನ್ನ ನಾನು ದತ್ತು ಮಗನಾಗಿ ಬೆಳೆಸ್ತೀನಿ ಅಂತ ಹೇಳಿದಾಗ ನಿಮ್ಗೆ ಏನು ಅನಿಸ್ತು ಆ ಸಂದರ್ಭದಲ್ಲಿ? ಏನು ಅನಿಸಿಲ್ಲ ಸರ್, ಸಣ್ಣ ಹುಡುಗ, ನಂಗೇನು ಗೊತ್ತಿಲ್ಲ. ಅವಾಗ ಎಷ್ಟು ಏಜ್ ನಿಮಗೆ? 13-14 ವರ್ಷ. ಅವಾಗ 13-14 ವರ್ಷನಾ? ಹ್ಞೂ ಸರ್. ಓಕೆ. ಅವಾಗ ಕರ್ಕೊಂಡು ಬಂದ್ರಾ? ಕರ್ಕೊಂಡು ಬಂದರು. ಅಲ್ಲೂ ಇಲ್ಲಿ 2 ಕಡೆನೂ ಓಡಾಡ್ಕೊಂಡಿದ್ದೆ ಸರ್. ಇಲ್ಲಿ ಬೇಲೂರು ಮತ್ತೆ ಹುಲಿಕಲ್ಲು. ಆಮೇಲೆ ಇಲ್ಲೇ ಇದ್ದಿದ್ದು ಹುಲಿಕಲ್ಲು. ಆಮೇಲೆ ಈ ಮನೆಯಲ್ಲಿ ಇದ್ದಿದ್ದ? ಇದು ಬಾಡಿಗೆ ಮನೆ ಸರ್. ಇದು 15 ವರ್ಷ ಆಯ್ತು. 14
2014 12 ಈ ಮನೆಗೆ ಬಂದಿದ್ದು ಗೊತ್ತಿಲ್ಲ, ಮರ್ತು ಬಿಟ್ಟಿದ್ದೀನಿ ಸರ್. ಓಕೆ, ಅಂದರೆ ಸುಮಾರು ಒಂದು 9-10 ವರ್ಷದಿಂದ. 10 ವರ್ಷಕ್ಕಿಂತ ಜಾಸ್ತಿ ಆಯ್ತಿದ್ದು. ಬಾಡಿಗೆ ಮನೆ ಹಾಂ. ಹುಲ್ಲಿಕಲ್ಲಲ್ಲೇ ಇದ್ದು. ಅವ್ರದ್ದು ಹೆಲ್ತ್ ಎಲ್ಲ ಜಾಸ್ತಿ ಇದಾಗ್ತಾ ಇತ್ತಲ್ಲ, ಮತ್ತೆ ಅಲ್ಲೆಲ್ಲ ಒಳ್ಳೆ ಆಸ್ಪತ್ರೆ ಸಿಗ್ತಾ ಇರ್ಲಿಲ್ಲ. ಹಾಂ. ಬೆಂಗಳೂರಿಗೆ ಬರ್ಬೇಕಾಯ್ತು ಎಲ್ಲದಕ್ಕೂ. ಹಾಂ, ಅದಕ್ಕೆ ಇಲ್ಲಿ ತಕ್ಷಣ ಬರಕ್ ಆಗ್ತಾ ಇರ್ಲಿಲ್ಲ ನಮ್ಗೆ. ಹಂಗಾಗಿ ಬಾಡಿಗೆ ಮನೆಗೆ ಬಂದ್ವಿ. ಬಾಡಿಗೆ ಮನೆ. ಸೊ ಅಮ್ಮವರು ಆಸ್ಪತ್ರೆಗೆ ಅಡ್ಮಿಟ್ ಆದರು, ಸುಮಾರು ಸರಿ ಆಸ್ಪತ್ರೆಗೆ ದಾಖಲಾದರು, ಚೇತರಿಕೆ ಕಂಡು ಒಂದೊಂದು ಸರಿ ಸ್ವಲ್ಪ ಸೀರಿಯಸ್ ಕೂಡ ಆಗಿತ್ತು. 2007ರಿಂದಲೂ ಆಸ್ಪತ್ರೆಗೆ ದಾಖಲಾಗ್ತಾನೇ ಇದ್ದಾರೆ ಸರ್. ತುಂಬಾ ಸೀರಿಯಸ್ ಆಗ್ತಾನೆ ಇತ್ತು. ಹುಷಾರಾಗಿ ಪ್ರತಿ ಸರಿನೂ ಹುಷಾರಾಗಿ ಬರ್ತಾ ಇದ್ರು ಸರ್. ಈ ಸರಿ ಹಿಂಗ ಆಗೋಯ್ತು ಸರ್. ಈ ಲಾಸ್ಟ್ ಇದರಲ್ಲಿ ಅಡ್ಮಿಟ್ ಆದಾಗ ಎಷ್ಟು ದಿನ ಆಸ್ಪತ್ರೆಯಲ್ಲಿ ಇದ್ರಿ? ಲಾಸ್ಟ್ ಸೆಪ್ಟೆಂಬರಲ್ಲೇ 1 ತಿಂಗಳಿದ್ರು ಸರ್ ಕರೆಕ್ಟಾಗಿ. ಮತ್ತೆ ಹುಷಾರಾಗಿ ಡಿಸ್ಚಾರ್ಜ್ ಆಗಿ ಬಂದರು. ಮತ್ತೆ ಸ್ವಲ್ಪ ಉಸಿರಾಟ ಸಮಸ್ಯೆ ಆಯಿತು. ನವೆಂಬರ್ 2ನೇ ತಾರೀಕು ಬಂದು ಅಡ್ಮಿಂಟ್ ಆಗಿ ನವೆಂಬರ್ 14ಕ್ಕೆ ಮಕ್ಕಳ ದಿನಾಚರಣೆ ದಿನ ಹೋಗ್ಬಿಟ್ರು ಸರ್. ಮಕ್ಕಳ ದಿನಾಚರಣೆ ಮಗು ರೀತಿಯಲ್ಲಿ ಕೂಡ ಸಾಕಿದ್ದು ಮರುವಿನ ಅವತ್ತೇ ಕೂಡ. ಆ ಕೊನೆ ಕ್ಷಣದಲ್ಲಿ ನೀವು ಇದ್ದಂಥ ಸಂದರ್ಭದಲ್ಲಿ ಆಸ್ಪತ್ರೆ ಸುಮಾರು 1 ತಿಂಗಳು ಜೊತೆಲೇ ಇದ್ರಲ್ವ, ಅಂದರೆ ಯಾವಳು ಕೂಡ ಜೊತೆಲಿ ಇದ್ರಿ. ಆಸ್ಪತ್ರೆಲಿ ಇದ್ದ ಸಂದರ್ಭದಲ್ಲಿ ಏನೇನು ಮಾತಾಡ್ತಾ ಇದ್ರು ತಮ್ಮ ಜೊತೆ? ನಾವು ಯಾವಾಗೂ ಜೊತೆಲೇ ಇರ್ತಿದ್ವು ಸರ್. ಒಬ್ರನ್ನ ಬಿಟ್ಟು ಒಬ್ರು ಇರ್ತಿರ್ಲಿಲ್ಲ ಸರ್. ಆಸ್ಪತ್ರೆಯಲ್ಲಿ ಇದ್ದಾಗ ಹೇಳಿದ್ರು ಸರ್, ನನ್ನ ಕೆಲಸ ಬಿಡಬೇಡಪ್ಪ, ಯಾರು ಏನು ಹೇಳಿದ್ರು, ಇದನ್ನ ನಿಲ್ಲಿಸ್ಬೇಡ, ಮುಂದುವರ್ಸ್ಕೊಂಡು ಹೋಗು, ನಿಂಗೆ ಒಳ್ಳೇದಾಗುತ್ತೆ, ನಾನು ಯಾವಾಗಲೂ ಜೊತೆಲೇ ಇರ್ತೀನಿ, ಇದನ್ನ ನಿಲ್ಲಿಸ್ಬೇಡ ಗಿಡ ನೆಡೋದನ್ನ ಅಂತ ಹೇಳಿದ್ರು ಸರ್. ಅವಾಗೂ ಹೇಳ್ತಾ ಇದ್ರು. ಎಲ್ಲೇ ಫಂಕ್ಷನ್ಗಳಿಗೆ ಹೋದ್ರು ಅವರು ಬರೀ ಸನ್ಮಾನ ಮಾತ್ರ ಮಾಡಿಸ್ಕೊಂಡ್ರು, ಜಾಸ್ತಿ ಭಾಷಣ ಮಾಡ್ತಿರ್ಲಿಲ್ಲ ಅಜ್ಜಿ, ಬರೀ ಆಶೀರ್ವಾದ ಮಾಡೋರು. ಈ ಗಿಡ ಮರಕ್ಕೆ ಸಂಬಂಧಪಟ್ಟಂಗೆಲ್ಲ ನನ್ನ ಕೈಲೇ ಭಾಷಣ ಮಾಡ್ಸರ್. ನಾನು ಎಲ್ಲಾರ ಹೋಗಿ ಹಿಂದೆ ಕೂತಿದ್ರು, ಉಮೇಶು ಬಾಯಿಲಿ ಅಂತ ಕರೆದು ಮೈಕ್ ಕೊಟ್ಟು ಮಾತಾಡು, ಜನ ಕೇಳು, ಒಳ್ಳೇದನ್ನ ಕೇಳು, 4 ಮಾತು ಹೇಳು ಅಂತ ನನ್ನ ಕೈಲೇ ಹೇಳಿಸ್ತಾ ಇದ್ರು ಸರ್. ಅವ್ರಿಗೆ ಆಸೆ, ನಾನು ಚೆನ್ನಾಗಿ ಮಾತಾಡ್ತೀಯ ಹೇಳು ಜನಕ್ಕೆ ಅಂತ ಹೇಳ್ಸೋರು. ಅದು ಅವ್ರು ರಾಯಭಾರಿ ಆದಾಗಲೂ 2 ವರ್ಷದ ಹಿಂದೆ ಇದು ನೀನೇ ತಗ, ನನಗೆ ಬೇಡ ಆಗಲ್ಲ ನೀನು ತಗ, ಎಲ್ಲ ಮಾಡಬಾರ್ದು ಅಜ್ಜಿ, ಅದೆಲ್ಲ ತಪ್ಪದು, ಹಂಗೆಲ್ಲ ಮಾಡಬಾರ್ದು, ಸುಮ್ಮನಿರು ಅಂತ ಹೇಳಿದ್ದೆ. ಸರ್ ಇದು ಅದೊಂದು ವಿಡಿಯೋ ನೋಡಿದೆ, ಅಂದರೆ ಆಸ್ಪತ್ರೆಯಲ್ಲಿರುವಂಥ ಸಂದರ್ಭದ ಕೊನೆ ಕ್ಷಣದ ವಿಡಿಯೋ. ನಿಮ್ಮನ್ನು ಅಂದರೆ ಉಮೇಶ್ ನಿಮ್ಮನ್ನು ಕರೆದುಬಿಟ್ಟು ತಲೆ ಮೇಲೆಲ್ಲ ಕೈ ಆಡಿಸಿ ಆ ಒಂದು ಆಶೀರ್ವಾದ ಮಾಡ್ತಾಯಿದ್ರು. ಏನದು, ಅದು ಏನು ಅನಿಸ್ತದೆ? ಅದು ಅಂದರೆ ಏನದು ವಿಡಿಯೋ, ಅಂದರೆ ಅದು ಕೊನೆ ಕ್ಷಣದ ವಿಡಿಯೋ ಅನಿಸುತ್ತಲ್ವ? ಹೇಳೋಕ್ಕಾಗಲ್ಲ ಸರ್. ತುಂಬ ಪ್ರೀತಿಸ್ತಿದ್ರು ಸರ್. ನಾನು ಅವ್ರ ಜಗತ್ತಲ್ಲಿ ಯಾರನ್ನೂ ಅಷ್ಟು ಪ್ರೀತಿಸಿಲ್ಲ. ಮರಕ್ಕೆ ಎಷ್ಟು ಪ್ರೀತಿಸಿದ್ರು ಅದಕ್ಕಿಂತ ಜಾಸ್ತಿ ನನ್ನನ್ನು ಪ್ರೀತಿಸಿದ್ರು ಸರ್. ಪಾಪ ಅಳ್ತಾ ಇದ್ರು ಸರ್ ನನ್ನನ್ನು ನೋಡಿ ನೋಡಿ. ಅವ್ರಿಗೆ ಗೊತ್ತಾಗಿತ್ತು ಅನ್ಸುತ್ತೆ ನಾನು ಹೋಗ್ತೀನಿ ಅಂತ, ಅದಕ್ಕೆ ಕೇಳ್ತಾ ಇದ್ರು ಸರ್. ದೇಪದ ಕಾಲದ ಮುಖನೇ ಸೌರರು ನನ್ನ ವಯಸ್ಸಾಯಿತು ಸರ್. ಹೌದು ಸರ್. ಕೊನೆಯದಾಗಿ ತಮಗೆ ಏನು ಹೇಳಿದ್ರು? ಕೊನೆಯ ಒಂದು ಕ್ಷಣದಲ್ಲಿ ಏನಾದರೂ ಹೇಳಿದ್ರ? ಯಾವುದಕ್ಕೆ ಹೆದರ್ಕೋಬೇಡ, ನಾನು ನಿನ್ನ ಜೊತೆಲೇ ಇರ್ತೀನಿ. ಮಗ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಕೊನೆಯ ವಿಡಿಯೋ. ಆಸ್ಪತ್ರೆಯಲ್ಲಿ ಎಷ್ಟು ಖರ್ಚು ವೆಚ್ಚ ಎಲ್ಲ ಕೂಡ ಪಾಪ ಭಾಳ ಕಷ್ಟಪಟ್ಟಿದ್ರಿ. ಯಾವ ರೀತಿ ಅದನ್ನ ನಿಭಾಯಿಸಿದ್ರಿ? ಮೊದಲೆಲ್ಲ ತುಂಬ ಕಷ್ಟ ಇತ್ತು ಸರ್ ಆರಂಭದಲ್ಲಿ. ಹ್ಞೂ ಸರ್, ತುಂಬ ಲಕ್ಷಗಟ್ಟಲೆ ಸಾಲ ಆಗಿತ್ತು ಸರ್ ಅವಾಗ. ಎಷ್ಟೋ ಸರಿ ಅಜ್ಜಿ ಮೆಡ್ಲುಗಳನ್ನೆಲ್ಲ ಪ್ಲೆಡ್ಜ್ ಮಾಡಿದ್ದು ಅವಾಗ. ಓ, ಅವ್ರು ಬಂದ ಪ್ರಶಸ್ತಿಗಳನ್ನೆಲ್ಲ ಅವಾಗ ಸರ್ ಸ್ಟಾರ್ಟಿಂಗ್ ಆರಂಭದಲ್ಲಿ. ಆಮೇಲೆ ಹಿಂಗೆ ಅವ್ರವ್ರು ಸ್ವಲ್ಪ ಸಹಾಯ ಮಾಡ್ಯಾರ ಸರ್, ಕಡಿಮೆ, ಸಾಕಾಗ್ತಿರ್ಲಿಲ್ಲ. ಅದು ತುಂಬ ದೊಡ್ಡ ಆಸ್ಪತ್ರೆಗೆ ಹೋದ್ರೆ ಲಕ್ಷಗಟ್ಟಲೆ ಆಗೋದು. ಆಮೇಲೆ ಪರಮೇಶ್ವರ್ ಅವರು ತುಂಬ ಹೆಲ್ಪ್ ಮಾಡಿದ್ರು ಸರ್. ಆಮೇಲೆ 2018ರಲ್ಲಿ ಒಂದು ಆರ್ಡರ್ ಆಯಿತು ಸರ್. ಎಲ್ಲ ತುಂಬ ಜನ ಅಸೆಂಬ್ಲಿ ಒಳಗೆಲ್ಲ ಗಲಾಟೆ ಮಾಡಿ ಅಜ್ಜಿಗೆ ಬಿಲ್ ಕಟ್ತಾ ಇಲ್ಲ ನೀವು ಈ ಥರ ಆ ಥರ ಅಂದಾಗ 2018ರಲ್ಲಿ ಒಂದು ಆರ್ಡರ್ ಮಾಡಿರು, ಅಜ್ಜಿ ಬದುಕಿರೋ ತನಕ ಸರ್ಕಾರನೇ ಎಲ್ಲ ವೈದ್ಯಕೀಯ ವೆಚ್ಚ ಪಾವತಿಸ್ಬೇಕು ಅಂತ. ಆಮೇಲೆ 2020ರಿಂದ ಗೌರ್ಮೆಂಟೇ ಕಟ್ತಾ ಇದೆ ಸರ್. ಅವಾಗಲಿಂದ ಅದಕ್ಕಿಂತ ಮುಂಚೆ ಸುಮಾರು ಖರ್ಚಾಗಿದೆ. ನಾವೇ ಕಟ್ಟಿಲ್ಲ ಸರ್, ಅದಕ್ಕಿಂತ ಮೊದಲೆಲ್ಲ ಸುಮಾರು ಜನ ಎಲ್ಲ ಕೂಡ ಬಡ್ಡಿ ಎಲ್ಲ ತಗೊಂಡು ಸಾಲ ಮಾಡಿದ್ರು. ನಿಜನಾ? ಹ್ಞೂ ಸರ್. ಅಜ್ಜಿ ಅಂತಾನೆ ಯಾರು ಬಡ್ಡಿ ಬಿಡ್ತಿರ್ಲಿಲ್ಲ ಸರ್. ಅವೆಲ್ಲ ಹೇಳ್ಕೋಬಾರ್ದು ಸರ್, ಅಜ್ಜಿ ಬೆಲೆ ಕಡಿಮೆ.
ಯಾರು ಕೂಡ ಅಂದರೆ ಇಂಥ ಸಂದರ್ಭದಲ್ಲಿ ಅಜ್ಜಿ ಈ ಥರ ಇದ್ದಾರೆ ಅಂದರೂ ಕೂಡ ಯಾರು ಕೂಡ ನಿಮಗೆ ಬಡ್ಡಿ ಆ ಥರದ್ದು ತೊಗೊಳ್ಬಾರ್ದು ಅಂತ ಅನಿಸ್ತಾ ಇರಲಿಲ್ಲ, ಯಾರು ಕೂಡ ಹೇಳ್ತಾ ಇರಲಿಲ್ಲ? ಅವ್ರ ವೃತ್ತಿನೇ ಅದಾದ ಸುಮ್ಮನೆ ಇರ್ತಾರೆ ಸರ್. ನಮಗೂ ಕಷ್ಟ ಇರುತ್ತೆ, ಅವಾಗ ತೊಗೊಂಡಿದ್ವಿ. ಈಗೇನು ಆ ಥರ ಇಲ್ಲ ಸರ್, ಅವಾಗ ಮಾಡಿದ್ವಿ. ಅವ್ರ ಅಂತ್ಯಕ್ರಿಯೆ ಮಾಡುವಂಥ ಸಂದರ್ಭದಲ್ಲಿ ಅವರ ಕುಟುಂಬದವರು ಅಂದರೆ ಉಳಿಕಲ್ದವರು ಅವ್ರು ಯಾರೋ ರಿಲೇಟಿವ್ಸ್ ಅಥವಾ ಸಂಬಂಧಿಕರೇನೋ ಅಲ್ಲಿ ಮಾಡಬೇಕು ಅಂತೇನೋ ಸ್ವಲ್ಪ ಏನೋ ಒಂದಷ್ಟು ಗೊಂದಲ ಆಯಿತು ಆ ಸಂದರ್ಭದಲ್ಲಿ? ಏನಿಲ್ಲ ಸರ್, ಅವ್ರ ತಾಯದಿಗಳು ಸರ್, ಅಜ್ಜಿ ಬದುಕಿದ್ದಾಗ ಒಂದು ಲೋಟ ನೀರು ಕೊಟ್ಟಿಲ್ಲ ಸರ್, ನೀನು ಹೆಂಗಿದೀಯ ಅಂತಲೂ ಕೇಳಿಲ್ಲ ಸರ್. ಅವರು ಅವತ್ತು ಆ ಥರ ಮಾಡಲಿಕ್ಕೆ ಅದೇನು ಹುಚ್ಚಿಡಿದಿತ್ತು ಅವ್ರಿಗೆ ಗೊತ್ತಿಲ್ಲ ಸರ್. ಅಜ್ಜಿಗೂ ಅವರಿಗೂ ಯಾವಾಗಲೂ ಆಗ್ತಿರ್ಲಿಲ್ಲ ಸರ್. ಅವ್ರ ಮನೆಗೆ ಹೋಗ್ತಾನೆ ಇರಲಿಲ್ಲ, ಸಾಧ್ಯನೇ ಇಲ್ಲ ಸರ್. ಒಂದು ಲೋಟ ಅವ್ರ ಬಾಗ್ಲಿಗೆ ಕಾಲು ಇಟ್ಟಿಲ್ಲ. ಅವ್ರ ಮೇಲೆ 4 ಸರಿ ಅಜ್ಜಿನೇ ಕಂಪ್ಲೇಂಟು ಕೊಟ್ಟಿದ್ರು ಸರ್. ಎಲ್ಲ ಬೇಡ, ಈಗ ಮುಗ್ದೋಗಿರೋ ಕತೆ. ಅವ್ರಿಗೂ ಅಜ್ಜಿಗೂ ಆಗ್ತಿರ್ಲಿಲ್ಲ ಸರ್. ಅಷ್ಟೇ ಸರ್. ಆಮೇಲೆ ಇನ್ನು ತವ್ರ ಮನೆ ಕಡೆಯವ್ರು ಒಂದ್ಸರಿ ಹೇಳಿದಾರೆ, ನಮಗೇನು ಹೇಳೇ ಇಲ್ಲ, ಹುಷಾರಿಲ್ಲ ಅಂದ್ರು ಹೇಳಿಲ್ಲ ಅಂದ್ರಂತೆ. ಅಜ್ಜಿ ಲಾಸ್ಟ್ ಇಯರು 2020ರಲ್ಲಿ ಬಿದ್ದು ಸೊಂಟ ಮುರ್ಕೊಂಡ್ರು ಸರ್. ಅವಾಗೂ ಕರೆದೆ ಬನ್ನಿ ಅಂತ, ಯಾರು ಬರ್ಲಿಲ್ಲ ಸರ್. ಆವಾಗ 2023ರಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು ಸರ್. ಹೃದಯಾಘಾತ ಆದಾಗ ಅವ್ರಿಗೆ ಸ್ಟಂಟ್ ಹಾಕಿದ್ರು ಸರ್. ಅವಾಗ ಡಾಕ್ಟ್ರು 48 ಗಂಟೆ ಏನು ಹೇಳೋಕ್ಕಾಗಲ್ಲಪ್ಪ ಅಂತ ಹೇಳಿದ್ರು ಸರ್. ಅವಾಗ ನಾನು ಎಲ್ಲರಿಗೂ ತುಂಬ ಆಪ್ತರಿಗೆಲ್ಲ ಫೋನ್ ಮಾಡಿ ಬನ್ನಿ ನೋಡಿ ಅಂತೇಳಿ ಅವ್ರಿಗೂ ಫೋನ್ ಮಾಡಿದೆ ಸರ್. ಬಂದು ನೋಡಿ ಕೊನೆ ಏನು ಹೇಳೋಕ್ಕಾಗಲ್ಲ ಅಂತ. ಅವಾಗೂ ಯಾರೂ ಬರ್ಲಿಲ್ಲ ಸರ್. ಲಾಸ್ಟ್ ತಿಂಗಳು ಆಸ್ಪತ್ರೆಯಲ್ಲಿದ್ದರು, ಯಾರೂ ಬರ್ಲಿಲ್ಲ. ಇವಾಗ ಯಾರಿದ್ರು ಯಾರೂ ಬರ್ಲಿಲ್ಲ, ಎಲ್ಲರಿಗೂ ಗೊತ್ತಿತ್ತು. ಫೋನೆಲ್ಲ ಮಾಡಿ ಮಾತಾಡ್ತಿದ್ರು. ಆದರೆ ಅವತ್ತು ಆ ಥರ ಯಾಕೆ ಮಾಡಿದ್ರು ಗೊತ್ತಿಲ್ಲ ಸರ್. ಕೊನೆಗೆ ಇಲ್ಲಿ ಕಲಾಗ್ರಾಮದಲ್ಲಿ ಕೂಡ ಅಂತ್ಯಕ್ರಿಯೆ? ಹ್ಞೂ ಸರ್, ಸರ್ಕಾರ ಜಾಗ ಕೊಟ್ಟು ಮಾಡಿದೆ ಸರ್. ಈಗ ಅಲ್ಲಿ ಒಂದು ಸ್ಮಾರಕ ಮಾಡಬೇಕು ಅಂತೇನೋ? ಹ್ಞೂ ಸರ್, 6 ತಿಂಗಳೊಳಗೆ ಸರ್ಕಾರ ಮಾಡ್ಬೇಕು ಸರ್. ಮಾಡ್ಬೇಕು ಸರ್, ಸರ್ಕಾರ ಮಾಡುತ್ತೆ ಅನ್ನೋ ಭರವಸೆ. ಯಾಕಂದರೆ ಪರಮೇಶ್ವರೆಲ್ಲ ಕೂಡ ತುಂಬ ಆಸಕ್ತಿ ವಹಿಸಿದ್ದಾರೆ. ಸರ್ ಓಕೆ, ಮಾಡಲೇಬೇಕು ಸರ್. ಅಜ್ಜಿ ಇದ್ದಾಗಂತೂ ಖುಷಿಯಾಗಿ ಏನೂ ಆಗಲಿಲ್ಲ, ಅದಾದರೂ ಒಂದು ಚೆನ್ನಾಗಾಗಲಿ ಸರ್. ತುಂಬ ಹೋರಾಟ ಮಾಡಿ ಅಜ್ಜಿನ ಸಾಕಿದ್ದೀನಿ ಸರ್. ಯಾರ ಮನೆ ಬಾಗಿಲಿಗೂ ನಿಲ್ಲಿಸಿಲ್ಲ ಸರ್ ನಾನು. ಪರಮೇಶ್ವರ್ ಒಬ್ಬರು ತುಂಬ ಸಹಾಯ ಮಾಡಿದರು ಸರ್. ಅವರು ಮೆಡಿಕಲ್ ಬಿಲ್ಲು ಎಲ್ಲ ಹಿಂದೆ ತುಂಬ ಕಷ್ಟ ಇದ್ದಾಗ ಜೊತೆಲಿ ನಿಂತರು. ಇವಾಗ ಈಶ್ವರ್ ಖಂಡ್ರೆ ಅವರು 1 ನಿಮಿಷ ಬಿಟ್ಟು ಅಲ್ಲಾಡ್ದಂಗೆ ನಿಂತ್ಕೊಂಡು ಎಲ್ಲ ಮಾಡಿರು ಸರ್. ಫಾರೆಸ್ಟ್ ಮಿನಿಸ್ಟ್ರು ಈಶ್ವರ್ ಖಂಡ್ರೆ ಅವರು ಜೊತೆಲೇ ಇದ್ರು ಪೂರ್ತಿ ಮುಗಿಯೋ ತನಕ ಸರ್. ಕೊನೆ ಒಂದೂವರೆ ವರ್ಷದಲ್ಲಿ ಸ್ವಲ್ಪ ಆರೋಗ್ಯ ಹದಗೆಟ್ಟ ಸಂದರ್ಭದಲ್ಲಿ ಮನೆಯಲ್ಲಿ ಅವರು ಹೋರಾಟ ಮಾಡುವಂಥದ್ದು, ಆಸ್ಪತ್ರೆಗೆ ಹೋಗಿ ಬರುವಂಥದ್ದು, ಇಂಥ ಸಂದರ್ಭದಲ್ಲಿ ಜನರಲ್ ಆಗಿ ನಿಮ್ಮ ಜೊತೆ ಏನು ಅಂದರೆ ಏನಾದರೂ ಕನಸಿತ್ತಾ ಈ ಥರದ್ದು ಮಾಡಬೇಕು, ಈ ಥರದಂತ ಏನಾದರೂ ಕೂಡ ಒಂದು ಕನಸು ಯೋಜನೆ ಇತ್ತಾ ಅಮ್ಮವ್ರಿಗೆ? ನನ್ನ ನೆಟ್ಟಿರೋ ಮರ ಎಲ್ಲ ಹುಲ್ಲಿಕಲ್ಲಲ್ಲಿ ಇದ್ದಾವೆ. ನಾನು ಕಳೆದ 20 ವರ್ಷದಿಂದ ಬೇಲೂರಲ್ಲೇ ಜಾಸ್ತಿ ಅಲ್ಲೇ ಇದ್ದೀನಿ. ನಂದೊಂದು ಗುರ್ತಲ್ಲಿ ಇರ್ಲಪ್ಪ, ನನಗೆ ಬಂದಿರೋನೆಲ್ಲ ಅಲ್ಲೇ ಕಟ್ಟಿಸ್ಬಿಟ್ಟು ಇಟ್ಬಿಡು ಅಂತ ಹೇಳಿದ್ದಾರೆ ಸರ್. ಏನು ಪ್ರಶಸ್ತಿಗಳ? ಹ್ಞೂ ಸರ್. ಅಂದರೆ ಮರಗಳಿಗೆ ಮರದ ಹತ್ರ ಅಂತನಾ? ಬೇಲೂರಲ್ಲಿ ಸರ್. ಬೇಲೂರಲ್ಲಿ? ಹ್ಞೂ ಸರ್. ಏನು ಮಾಡ್ಬೇಕಂತ ಹೇಳಿದ್ದಾರೆ? ಅದನ್ನೆಲ್ಲ ಕಟ್ಟಿ ಜನರಿಗೆ ನೋಡಕ್ಕೆ ಇಡಪ್ಪ ಅಂತ ಹೇಳಿ. ಅಂದರೆ ಒಂದು ವಸ್ತು ಸಂಗ್ರಹಾಲಯ ರೀತಿಯಲ್ಲಿ ಕೂಡ ಆ ಥರದ್ದು. ಇನ್ನೇನು ಹೇಳೋರು ಅಮ್ಮ? ಸರ್, ಗಿಡ ನಡು, ಜಾಸ್ತಿ ಬಿಡಬೇಡ. ಯಾರು ಏನೇ ಅಂದರೂ ಬಿಡಬೇಡ, ಗಿಡ ನಡು. ಎಲ್ಲ ಕಡೆ ಹೋಗಿ ಹೇಳು, ನನ್ನ ಅಜ್ಜಿ ಮಗ ಅಂತ ಹೇಳು. ಎಲ್ಲರೂ ಬೆಲೆ ಕೊಡ್ತಾರೆ, ಮರ ನಡು ಅಷ್ಟೇ ಸರ್. ಗಿಡ ನೆಟ್ಟಿರೋದನ್ನ ಕೊನೆ ಕ್ಷಣದಲ್ಲಿ ಏನಾದ್ರು ನೋಡಬೇಕು, ಹೋಗ್ಬೇಕು ಅಂತ ಏನಾದರೂ ಹೇಳ್ತಾ ಇದ್ರೆ? ನಾನು ಅವಾಗವಾಗ ಕರ್ಕೊಂಡು ಹೋಗಿ ಬರ್ತಿದ್ದೆ ಸರ್. ಅವ್ರು ಹೇಳಿಲ್ಲ ಅಂದ್ರೂ ನಾನೇ ಕರ್ಕೊಂಡು ಹೋಗ್ತಿದ್ದೆ ಸರ್. ಒಂದು ಮನಸ್ಸಿಗೆ ಸಮಾಧಾನ ಆಗಲಿ ಅಂತ ಕರ್ಕೊಂಡು ಹೋಗಿ ಒಂದು ರೌಂಡ್ ಕಾರಲ್ಲಿ ಓಡಾಡಿಸ್ಕೊಂಡು ಬರ್ತಾ ಇದ್ದೆ ಸರ್. ಏನು ನೋಡ್ಬಿಟ್ಟು ಏನು ಹೇಳೋರು ಗಿಡಗಳನ್ನ? ಖುಷಿ ಪಡೋರು ಸರ್, ಖುಷಿ ಪಡೋರು. ಇದನ್ನು ಯಾವತ್ತು ಕಡಿಯಕ್ಕೆ ಬಿಡಬೇಡ ಅಂತ ಹೇಳಿದ್ರು. ಓಕೆ, ಯಾವತ್ತು ಯಾರಿಗೂ ಕಡಿಯಕ್ಕೆ ಬಿಡಬೇಡ ಇವನ್ನ ಅಂತ. ಈ ಬೇಲೂರಲ್ಲಿ ಅದೊಂದು ಅಂದರೆ ಇಲ್ಲಿ ಸ್ಮಾರಕ ಆಗುವಂಥದ್ದು ಕಲಾಗ್ರಾಮದಲ್ಲಿ ಅವರ ಒಂದು ಸಮಾಧಿ ಬಳಿ ಇಲ್ಲಿ ಒಂದು ವಸ್ತು ಸಂಗ್ರಹಾಲಯ ಮಾಡ್ಬೇಕಂತ ಪ್ಲಾನ್ ಇದೆಯಾ? ಹ್ಞೂ ಸರ್, ಬೇಲೂರಲ್ಲಿ ಒಂದು ವಸ್ತು ಸಂಗ್ರಹಾಲಯ ಮಾಡ್ಬೇಕು ಸರ್. ಹುಲಿಕಲ್ಲಲ್ಲಿ ಒಂದು ಹೆರಿಗೆ ಆಸ್ಪತ್ರೆ ಆಗ್ಬೇಕು ಸರ್, ಅಜ್ಜಿ ಕನಸದು. ಹ್ಞೂ ಸರ್, ಅದು ಹೆರಿಗೆ ಆಸ್ಪತ್ರೆ ಆಗಬೇಕು ಅಂತ ಅಂದ್ಕೊಂತದ್ರಲ್ವಾ? ಹ್ಞೂ ಸರ್. ಓಕೆ, ಏನು ಹೇಳೋರು ಅದ್ರ ಸಂಬಂಧಪಟ್ಟಂತೆ? ಅದೇ ಅವ್ರು ಮಾಡನೇ ಇಲ್ಲ ಹೇಳು ಮಾಡೋಕ್ಕೆ ಅಂತ ಹೇಳಿ. ಅದೇನಾದ್ರೂ ಸರ್ಕಾರಕ್ಕೆ ಪ್ರಪೋಸಲ್ ಎಲ್ಲ ಕೊಟ್ಟಿದ್ರಾ? ಅವಾಗ ತುಂಬ ಸರಿ ಕೊಟ್ಟಿದ್ದು ಸರ್. ಈಗ ಅಲ್ಲಿ 2 ಎಕರೆ ಜಾಗ ಅವಾಗಲೇ ಮಂಜೂರಾಗಿತ್ತು, ಈಗ ಕಟ್ಟಕ್ಕೆ ಹೇಳ್ಬೇಕು ಸರ್. ಯಾರು ಗೌರ್ಮೆಂಟಿಂದ ಮಂಜೂರಾಗಿತ್ತು? ಈಗ ಅದನ್ನು ಅವ್ರ ಹೆಸರಲ್ಲಿ ಒಂದು ಸರ್ಕಾರಿ ಹೆರಿಗೆ ಆಸ್ಪತ್ರೆ ಕಟ್ಟಬೇಕು ಸರ್. ಓಕೆ, ಸುತ್ತಮುತ್ತ ಇರೋರು ಕೂಡ ತುಂಬ ಬೇರೆ ಅಂದರೆ ಇವು ಸಂಬಂಧಿಕರು ಯಾರು ಕೂಡ ಅವ್ರ ಸಂಬಂಧಿಕರು ಯಾರ್ಯಾರು ಇದ್ದಾರೆ? ತಂಗಿ ಇದ್ದಾರೆ, ತಮ್ಮ ಇದ್ದಾರೆ, ತುಂಬ ಜನ ಇದ್ದಾರೆ ಸರ್. ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? ಅವ್ರವ್ರ ಮನೇಲಿ ಇದ್ದಾರೆ ಸರ್. ಎಲ್ಲರೂ ಬರೋರು ಹೋಗೋರು.
ಅವ್ರ ಹಬ್ಬಗಳಿಗೆ ಕರೆದಾಗ ನಾನು ಅಜ್ಜಿನೂ ಹೋಗ್ತಾ ಇದ್ವಿ. ನಮ್ಮ ಮನೇಲಿ ಏನಾದರೂ ಕಾರ್ಯ ಆದರೆ ಕರಿತಾ ಇದ್ವಿ ಸರ್ ಅಷ್ಟೇ. ಅಂದರೆ ಇದು ತಂಗಿ ಮನೆಗೆ ಅವ್ರ ತಮ್ಮ ಮನೆಗೆಲ್ಲ ಹೋಗೋರ? ಹೋಗ್ತಿದ್ವಿ ಸರ್. ಹಬ್ಬ ಹರಿದಿನ ಈಗ 3 ತಿಂಗಳಲ್ಲಿ ಹೋಗಿ ಬಂದಿದ್ವಿ ಸರ್. ಓಕೆ ಓಕೆ. 3-4 ತಿಂಗಳಿಂದ ಹೋಗಿ ಬಂದಿದ್ದು ಅಜ್ಜಿ ನಾನಿಬ್ರು. ಅವ್ರು ನಮ್ಮ ಮನೇಲಿ ಏನಾದರೂ ನಾವು ಕರಿತಿದ್ವು, ಅವರು ಕರಿತಿದ್ರು, ಹೋಗಿ ಬರ್ತಾ ಇದ್ವಿ. ಈ ಅವಾರ್ಡ್ ಪ್ರೋಗ್ರಾಮ್ಗಳಿಗೆ ಫಂಕ್ಷನ್ಗೆಲ್ಲ ಹೋದಂಥ ಸಂದರ್ಭದಲ್ಲಿ, ಯಾಕಂದರೆ ತಮಿಳ್ನಾಡಲ್ಲಿ ಇರ್ಬೋದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ಬೋದು, ಆಂಧ್ರದಲ್ಲಿ ಇಲ್ಲೆಲ್ಲ ಕೂಡ ಬೇರೆ ಕಡೆ ಅವಾರ್ಡ್ಗಳಿಗೆಲ್ಲ ಕರೆಯುವಂತಾರಲ್ವ, ಆ ಸಂದರ್ಭದಲ್ಲಿ ಹೆಂಗೆ ಹೋಗ್ತಾ ಇದ್ರಿ ಮತ್ತು ಯಾವ ರೀತಿ ಅಲ್ಲಿ ಅವಾರ್ಡ್ ತೊಗೊಂಡಾಗೆಲ್ಲ ಏನು ಹೇಳ್ತಾ ಇದ್ರು ಅಮ್ಮ? ಯಾಕೆ ನೀವು ಜೊತೆಲಿ ಇರ್ತಾ ಇದ್ರಲ್ವ? ಅದೇ ಗಿಡ ನಡಿ ಅಂತ ಹೇಳೋರು ಸರ್. ಎಲ್ಲರಿಗೂ ಒಳ್ಳೆ ಆಶೀರ್ವಾದ ಮಾಡೋರು. ದೇಶ ಚೆನ್ನಾಗಿರ್ಲಿ ಅಂತ ಹೇಳೋರು ಸರ್. ಗಿಡ ನೆಟ್ಟು ಮರ ಬೆಳೆಸಿ ದೇಶ ಚೆನ್ನಾಗಿರುತ್ತೆ, ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಹೇಳೋರು ಸರ್. ಅವ್ರದ್ದೊಂದು ಸಿನಿಮಾ ತೆಗೆಯೋ ಸಂಬಂಧಪಟ್ಟಂತೆ ಒಂದಿಬ್ಬರು ತಮ್ಮ ಹತ್ರ ಒಂದು ಪ್ರಸ್ತಾವನೆ ಬಂದಿದ್ರು ಅಂತ, ನಿಜ ಅಲ್ವಾ ಅದು? ಸರ್ ನಮ್ಮ ಹತ್ರ ನಮ್ಮ ಅಜ್ಜಿದು ನನ್ನನ್ನು ಕೇಳಿದೆ. ಅವ್ರು ಅರ್ಧ ಸಿನಿಮಾ ಮುಗಿಸಿ ಆಮೇಲೆ ಬಂದಿದ್ರು ಸರ್ ನಮ್ಮ ಹತ್ರ. ಅದಕ್ಕೂ ಮೊದಲು ಸುಮಾರು ಜನ ಡೈರೆಕ್ಟರ್ಗಳು ಬಂದರು. ಸಿನಿಮಾ ಆಗೋದು ಒಂದೇ ಸರಿ, ಹಂಗೆಲ್ಲ ಪರ್ಮಿಷನ್ ಕೊಡೋಕ್ಕಾಗಲ್ಲ, ಯಾರ್ಯಾರು ಒಳ್ಳೆಯವ್ರಿಗೆ ನೋಡ್ಕೊಡ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದು ಸರ್. ಆಮೇಲೆ ಬಂದು ಅವರು ಸಿನಿಮಾ ಮಾಡೋಕ್ಕೆ ನಾವಿಲ್ಲ ಕೊಡಲ್ಲ, ನಾವು ತೀರ್ಮಾನ ಮಾಡಿ ಹೇಳ್ತೀವಿ ಅಂತ ಆಯಿತು ಅಂತ ಹೋದ್ರು ಸರ್. ಹೋಗಿ 15 ದಿನಕ್ಕೆ ಅರ್ಧ ಸಿನಿಮಾ ಶೂಟಿಂಗ್ ಮುಗ್ದಿದೆ ಅಂತ ಪೇಪರಲ್ಲಿ ಬಂತು ಸರ್. ಯಾಕೆ ಸರ್ ಹಿಂಗೆ ಮಾಡಿದ್ದೀರಾ ಅಂತ ಕೇಳಿದರೆ, ಆಯಪ್ಪನೇ ಒಂದು ಸೃಷ್ಟಿ ಮಾಡ್ದ ಸರ್, 25 ಲಕ್ಷ ದುಡ್ಡು ಕೇಳಿರಿ, ಇನೋವಾ ಕಾರ್ ಕೇಳಿದ್ರಿ ಅಂತ. ಆಮೇಲೆ ನಾವು ಆಯ್ತಪ್ಪ ಸರಿ ಆಯಿತು, ನಿನ್ನ ಹತ್ರ ಯಾಕೆ ಮಾತಾಡೋದು ಅಂತೇಳಿ ಕೋರ್ಟಲ್ಲಿ ಹೋಗಿ ಕೇಸ್ ಹಾಕಿ ಸ್ಟಾಪ್ ಮಾಡಿಸಿದ್ರು ಸರ್. ಸ್ಟೇ ಕೊಟ್ಟಿದ್ದಾರೆ. ಅಷ್ಟೇ. ಆ ಸಂದರ್ಭದಲ್ಲಿ ಮೂವಿ ನಿಮ್ಮ ಗಮನಕ್ಕೆ ತರದೇನೆ ಕೂಡ ಅವ್ರು ಮಾಡಿಕೊಟ್ಟಿದ್ರು. ಆ ಸಂದರ್ಭದಲ್ಲಿ ನೀವು ಆಕ್ಷೇಪ, ಆವಾಗ ಉಮೇಶ್ ಅವರು ನಮಗೆ ಬ್ಲಾಕ್ ಮೇಲ್ ಮಾಡಿದ್ರು ಅಥವಾ ದುಡ್ಡು ಕೇಳಿದ್ರು ಅನ್ನೋದೊಂದು ಆರೋಪ ಕೂಡ ಕೇಳಿದ್ರು. ಯಾರೂ ಗೊತ್ತಿಲ್ಲ ನನಗೆ, ಯಾರ್ಯಾರು ಗೊತ್ತಿಲ್ಲ. ದುಡ್ಡು ಕೇಳಿದ್ರೆ ಅಜ್ಜಿಗೆ ದುಡ್ಡು ಕಷ್ಟ ಅಂದ್ರೆ ಎಷ್ಟೋ ಜನ ಕೊಡೋರು, ಇಷ್ಟೇ ಯಾಕೆ ಕಷ್ಟ ಪಡ್ಬೇಕಿತ್ತು ನಾವು? ಹೌದೌದು. ಅಜ್ಜಿಗೋಸ್ಕರ ನಾನು, ಅಜ್ಜಿ ಗೌರವಕ್ಕೋಸ್ಕರ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಸರ್. ಯಾಕಂದ್ರೆ ಒಬ್ಬರು ಮನೆ ಬಾಗ್ಲಿಗೂ ನಿಲ್ಸಿಲ್ಲ. ಯಾಕಂದ್ರೆ ಇದು ತುದಿಲೇ ಕಾಲ ಇದೆ, ಸುಳ್ಳು ಹೇಳಕ್ ಎಲ್ಲಾಗುತ್ತೆ ಸರ್? ಎಲ್ಲ ಸಿಕ್ಬಿಡ ಕಣ್ಮುಂದೆನೇ ಇರುವಂತದ್ದು ಹೆಂಗ್ ಸುಳ್ಳು ಹೇಳಕ್ ಸಾಧ್ಯ? ಆದ್ರೆ ಈಗ ಮೊನ್ನೆ ಅವ್ರದೇ ಒಂದು ಆಸ್ಪತ್ರೆಯಲ್ಲಿ ಅಜ್ಜಿ ಇನ್ನ 3 ದಿನ ಇದ್ದಾಗೆ, ಅಜ್ಜಿ 3 ದಿನ ಅವ್ರು ಹೋಗೋದು 3 ದಿನ ಇದ್ದಂಗೆ ಆ ಡೈರೆಕ್ಟ್ರದು ಆ ಸಿನಿಮಾ ಮಾಡ್ತಿದ್ದವ್ರು ದೊಡ್ಡ ಗಲಾಟೆಯಾಗಿ ಟಿವಿ ಇಲ್ಲೆಲ್ಲ ಬಂದಿತ್ತು. ಅಜ್ಜಿಗೆ ತೋರಿಸ್ತೆ ನಾನು, ದೇವ್ರು ಒಳ್ಳೇದ್ ಮಾಡ್ಲಿ ಬಿಡಪ್ಪ, ಒಳ್ಳೆ ಕೆಲಸ ಮಾಡಿದ್ದಾನೆ ಅಂದ್ರು. ಅವ್ರು ಯಾರು ಆರೋಪ ಮಾಡಿದ್ರಲ್ಲ ಅವರು, ಆ ಡೈರೆಕ್ಟ್ರು ಆ ಪ್ರೊಡ್ಯೂಸರ್ ತುಂಬಾ ಗಲಾಟೆ ಮಾಡ್ಕೊಂಡು ಅವ್ರಿಗೆ ಏನೋ ಮೋಸ ಮಾಡಿದ್ದಾರೆ, ಅವ್ನು ದೊಡ್ಡ ಕಳ್ಳ ಹಾಗೆ ಹೀಗೆಲ್ಲ ಹೇಳ್ತಾ ಇದ್ರು. ಡೈರೆಕ್ಟ್ರು ಯಾರೋ ವರ್ಟಾಶ್ರೀ ಅಂತೆ ಸರ್. ಮೊನ್ನೆ ಎಲ್ಲ ಚಾನಲ್ಲೂ ಬರ್ತಾ ಇತ್ತು, ನನಗೂ ಕಳಿಸಿದ್ರು, ಅಜ್ಜಿಗೂ ತೋರಿಸ್ತೆ ನಾನು ಅದನ್ನ. ಯಾವಾಗ್ಲೂ ಒಳ್ಳೇದಷ್ಟೇ ಕಣಪ್ಪ, ನಿಲ್ಲದ ಇಂಥದ್ದೆಲ್ಲ ನಿಲ್ಲಲ್ಲ ಅಂತ ಹೇಳಿದ್ರು ಅಜ್ಜಿ. ಅಜ್ಜಿಗೆ ಅವಾಗ ಸಮಾಧಾನ ಆಯ್ತು. ಮತ್ತು ಅವ್ರ ಬಗ್ಗೆ ಸಿನಿಮಾ ತೆಗಿಬೇಕಂದ್ರೆ ಒಂದು ಇತಿಹಾಸ ಗೊತ್ತಿರಬೇಕು, ಮತ್ತು ಅದು ಸಂಬಂಧಪಟ್ಟಂತೆ ಒಂದು ಡೆಡಿಕೇಶನ್ ಇರಬೇಕು, ಯಾವುದು ಕೂಡ ಬೇರೆ ದುರಾಲೋಚನೆ ಇರಬಾರ್ದು, ಬಂದು ತುಂಬಾ ನಿಷ್ಠೆಯಿಂದ ಮಾಡಬೇಕು ಸಿನಿಮಾನ ಅವ್ರ ಬಗ್ಗೆ. ಸೊ ಆ ಥರದ್ದು ಯಾವುದು ಕೂಡ ಅವಾಗ ಪ್ರಯತ್ನ ಆಗಿರಲಿಲ್ಲ. ಅವರು ತುಂಬಾ ಜನ ಅವ್ರದ್ದು ಯಾವುದು ಆಗಿರ್ಲಿಲ್ಲ ಸರ್. ಅವ್ರು ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಸರ್ ನಮಗೆ. 4 ಸರಿ ಫೋನ್ ಮಾಡಿದ್ರು, ಅಜ್ಜಿ ಭೇಟಿ ಮಾಡಬೇಕು, ಅಜ್ಜಿ ಭೇಟಿ ಮಾಡಬೇಕು ಅಂತ. ಅಜ್ಜಿಗೆ ಎಲ್ಲಿ ಸರಿ ಇರಲಿಲ್ಲ. ಆಯ್ತು ಬನ್ನಿ, ತುಂಬಾ ಅರ್ಜೆಂಟ್ ಭೇಟಿ ಮಾಡಬೇಕಂದ್ರು. ಬಂದು ಅಜ್ಜಿದು ಸಿನಿಮಾ ಮಾಡ್ತಾ ಇದೀವಿ ಅಂದ್ರು. ಯಾರು ಪರ್ಮಿಷನ್ ಕೊಟ್ಟಿದ್ದು ನಿಮಗೆ ಅಂತ. ಇಲ್ಲ ಪರ್ಮಿಷನ್ ಕೇಳಕ್ ಬಂದಿದ್ವಿ ಅಂತ ಮತ್ತೆ ಮಾತು ಚೇಂಜ್ ಮಾಡಿ ಆಲ್ರೆಡಿ ಒಂದಷ್ಟು ಶೂಟಿಂಗ್ ಶುರು ಮಾಡ್ಬಿಟ್ಟಿದ್ದಾರೆ, ಗೊತ್ತೇ ಇಲ್ಲ ನನಗೆ. ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದಂದಾಗ ಇಲ್ಲ ಪರ್ಮಿಷನ್ ತಗೊಳಕ್ ಬಂದು ಅಂದ್ರು. ಇಲ್ಲ ಪರ್ಮಿಷನ್ ಕೊಡ, ಇವ್ರು ರಾಜ್ಯ ಪ್ರಶಸ್ತಿ ಬಂದಿದೆ ಇವರಿಗೆ ಅಂದ್ರು. ಪ್ರಶಸ್ತಿಗಳ ಬಗ್ಗೆ ಹೇಳ್ಬೇಡಿ ನಮಗೆ, ಬೇರೆ ವಿಷಯ ಬೇಡ, ನಿಮ್ದೇನು ವಿಷಯ ಹೇಳಿ ನಮ್ಗೆ, ಅಜ್ಜಿ ನಾವೆಲ್ಲ ಹೊರಟಿದೀವಿ ಅಂತ ಹೇಳಿದ್ವಿ. ಇಲ್ಲ ಸಿನಿಮಾ ಮಾಡ್ತೀವಿ, ಅವಕಾಶ ಕೊಡಿ, ನಾವು ಮಾಡ್ತೀವಿ ಅಂತ. ಯಾರೋ ಸೌಜನ್ಯ ಅಂತೇಳಿ ಹೀರೋಯಿನ್ ಅಕ್ಕನ್ ಮಾಡ್ತೀವಿ ಅಂದ್ರು. ಇಲ್ಲಪ್ಪ, ತುಂಬಾ ಜನ ಬಂದು ಹೋಗಿದ್ದಾರೆ, ಯೋಗ್ಯವಾದರಿಗೆ ನೋಡ್ಕೊಡ್ಬೇಕು, ಕೊಡೋಕ್ಕಾಗಲ್ಲ. ಸರಿ ನಿಮಗೆ ಇಷ್ಟ ಇಲ್ಲ ಅಂದರೆ ಮಾಡಲ್ಲ ಅಂತ ಹೇಳೋಗಿ ಆ ಥರ ಮಾಡಿದ್ರು ಸರ್. ತುಂಬ ಕಳಂಕತರ ಅಂತ ಕೆಲಸ ಪ್ರಯತ್ನ ಮಾಡಿದ್ರು. ಈಗ ಅವ್ರಿಗೆ ಸರಿಯಾಗಿ ದೇವ್ರು ಮಾಡಿದ್ದಾನೆ. ಮತ್ತೆ ಒಂದು ಪುಸ್ತಕ ಕೂಡ ಬರೆದಿದ್ರು, ಅದು ಕೂಡ ಪುಸ್ತಕ ಸರಿಯಾಗಿ ಬರೆದಿರಲಿಲ್ಲ, ಬರೀ ಸುಳ್ಳು. ಅಜ್ಜಿ ಅವ್ರಿಗೆ 2014ರಲ್ಲೇ ಪತ್ರ ಬರೆದಿದ್ರು, ತಿತ್ಕ ಇದು ಸರಿ ಇಲ್ಲ, ಇದನ್ನ ರದ್ದುಪಡಿಸು ಅಂತ. ಸುಳ್ಳೆಲ್ಲ ಬರ್ದಿರೋ ಪುಸ್ತಕದಲ್ಲಿ ತುಂಬಾ ಸುಳ್ಳು. ಆ ಪುಸ್ತಕ ನೋಡಿದಾಗ ಏನು ಹೇಳೋರು ಅಜ್ಜಿ? ಕೆಟ್ಟದಾಗೆ ಬೈಯೋರು. ಆ ಅಪ್ಪಂಗೂ ಬೈದಿದ್ರು ಫೋನ್ ಮಾಡಿ, ಈ ಥರ ಮಾಡಿದ್ಯಾ ಅಂತ. ಇಲ್ಲ ತಿತ್ಕೊಂತೀನಿ, ಸರಿ ಮಾಡ್ತೀನಿ ಅಂತ ಹೇಳ್ತಾನೆ ಬರ್ತಾ ಇದ್ರು. ಕೋರ್ಟಲ್ಲಿ ಕೇಸ್ ಹಾಕಿರ್ಬೇಕು ಅದನ್ನು. 114 ವರ್ಷ ಬದುಕಿದ್ದು ಅಂದರೆ ಈಗಿನ ಜನ್ರೇಷನ್ ನೋಡಿದ್ರೆ 114 ವರ್ಷ ಅಂದರೆ ತುಂಬ ಖುಷಿ ಪಡುವಂಥ ಸಂಗತಿ. 114 ವರ್ಷ ಜಾದು. ಮತ್ತು ನಿಮಗೆ ಕೊನೆ ಸಾಯೋವರು ಕ್ಷಣದವ್ರಿಗೂ ಕೂಡ ಅಜ್ಜಿ ಮಾತಾಡ್ತಾಯಿದ್ರು, ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಸೊ ಅವ್ರ ಜೀವನ ಶೈಲಿ ಹೆಂಗಿತ್ತು? ಒಂದು ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ
ಸರ್ ಅವ್ರು ಬದುಕಿರೋ ತನಕ ಯಾರಿಗೂ ಕೆಟ್ಟದ್ದು ಬಯಸ್ನಿಲ್ಲ ಸರ್, ಹ್ಞೂ ಯಾವ ಆಸೆನೂ ಪಡ್ನಿಲ್ಲ ಸರ್. ಹ್ಞೂ ಇದ್ದಿದ್ರಲ್ಲೇ ಸಂತೃಪ್ತಿ ಪಟ್ರು ಸರ್, ಅದಕ್ಕೆ ಅಷ್ಟು ವರ್ಷ ಬದುಕಿದ್ರು ಅವ್ರು. ಹ್ಞೂ ನಂಗೆ ಅದು ಬೇಕು ಇದು ಬೇಕು ಅನ್ನಿಲ್ಲ. ಮತ್ತೆ ಯಾರನ್ನಾರ ನೋಡಿದ್ರೆ ಎಲ್ಲ ಭಿಕ್ಷುಕರು ಬಂದ್ರು ಅವರಿಗೆ ಕೈ ಹಿಡ್ಕೊಂಡು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಾರ ಸರ್. ಓಕೆ. ನಿಸ್ವಾರ್ಥ ಜೀವ ಸರ್ ಅದು. ಊಟ ಮತ್ತು ಅದು ಯಾವ ರೀತಿ ಇತ್ತು? ರಾಗಿ ಮುದ್ದೆ ತಿನ್ನಾರ ಸರ್. ಓ ಡೈಲಿ ರಾಗಿ ಮುದ್ದೆ, ಹ್ಞೂ ಸೊಪ್ಪು ಸಾರು, ಉಪ್ಪು ಸಾರು ಹಾಂ ಹಾಂ ತಿನ್ನ. ವಾಕಿಂಗು ಆ ಥರದ್ದೆಲ್ಲ ಮಾಡಾರ? ಇಲ್ಲ ಸರ್, ಸ್ವಲ್ಪ ಸೊಂಟ ಇದಾದ ನಂತರ ಇಲ್ಲ. ಈ ರೋಡೆಲ್ಲ ಗುಡ್ಸೋರು ಸರ್ ಅವರು. ಹಾಂ ಬೆಳಗ್ಗೆ 4-5 ಗಂಟೆಗೆ ಎದ್ದು ರೋಡೆಲ್ಲ ಗುಡ್ಸೋರು. ನಾನು ಬೇಗ ಹಾಕೊಂಡು ಮುಚ್ಚಿಡ್ಕೊಂಡು ಮಲ್ಕೋಬೇಕಿತ್ತು ನಾನು. ಯಾಕೆ ಹೋಗ್ತೀಯಾ ಅಂತ ಅಂದ್ಬಿಟ್ಟು? ಹ್ಞೂ ಸರ್, ಅವಾಗ ವೀಸಿಂಗ್ ಎಲ್ಲ ಬರೋದಲ್ಲ. ನಾನು ಇತ್ತೀಚೆಗೆ ಅಜ್ಜಿನೆಲ್ಲ ಕಸ ಗುಡ್ಸಕ್ಕೆಲ್ಲ ಬಿಡ್ತಿರ್ಲಿಲ್ಲ. ಹ್ಞೂ ಅವಾಗ ನಾನೇ ಎದ್ದೆಲ್ಲ ಗುಡಿಸ್ಬಿಡ್ತಿದ್ದೆ ಅಜ್ಜಿ ಮಾಡೋ ಬದಲಿಗೆ. ಅಂದರೆ ಅವರು ಆಸ್ಪತ್ರೆಗೆ ದಾಖಲಾಗೋ ಮುಂಚಿನ ಕೂಡ ಅವರು ರಸ್ತೆಯಲ್ಲೆಲ್ಲ ಕಸ ಎಲ್ಲ ಗುಡ್ಸೋರು? ಎಲ್ಲ ಗುಡ್ಸಾರು ಸರ್. ಈ ರೋಡ್ನೆಲ್ಲ ಅಲ್ಲಿಂದ ಎಲ್ಲಿ ತನಕ ಗುಡ್ಸಾರು. ಇವು ಯಾವ ಮನೆಗಳು ಇರ್ಲಿಲ್ಲ ನಾವು ಬಂದಾಗ. ಇಲ್ಲಿ ಇದೊಂದು ಮನೆ ಇತ್ತು, ಆ ಕಡೆ ಒಂದು ಮನೆ ಇತ್ತು, ಇವೆಲ್ಲ ಈಗ ಕಟ್ಟಿರೋ ಮನೆಗಳು. ಅಲ್ಲಿಂದ ಅಲ್ಲಿ ತನಕ ಗುಡ್ಸವ್ರು ಸರ್, ಒಂಚೂರು ಬಿಡ್ತಿರ್ಲಿಲ್ಲ. ಆಮೇಲೆ ಮತ್ತೆ ಏನು ಒಂದು ಜ್ಯೂಸ್ ಕುಡಿಯೋರ ಅಥವಾ ಕಾಫಿ ಕುಡಿಯೋರ? ಏನು ಕೊಡು? ಬೆಳಗ್ಗೆ ಕಾಫಿ, ಹಾಂ ಒಂದು 9:00ವರೆಗೆ ಒಂದು ಊಟ, ರಾಗಿ ಮುದ್ದೆ, ಒಂದಿಷ್ಟು ಅನ್ನ, ಮತ್ತು ಸಂಜೆ 5 ಗಂಟೆಗೆ ಒಂದು ಕಾಫಿ, ರಾತ್ರಿ 7:00ವರೆಗೆ ಒಂದು ಮುದ್ದೆ, ಅಷ್ಟೇ ಸರ್. ಡೈಲಿ ಮುದ್ದೆ ಇರಲೇಬೇಕು. ಹ್ಞೂ ಸರ್. ಅವರು ಅದು ಬಿಟ್ಟು ಬೇರೆ ಇಂಥ ಊಟದಲ್ಲಿ ಇಷ್ಟ ಏನಿತ್ತು ಅವ್ರಿಗೆ? ಅಂದರೆ ತಿಂಡಿ ಗಿಂಡಿ ಆ ಥರದ್ದೇನು ಇಷ್ಟ ಇತ್ತಾ? ಆ ಥರ ಸ್ವೀಟು ಆ ಥರದ್ದೇನು ಇಷ್ಟ ಪಡೋರ? ಏನಿಲ್ಲ. ಕಡಲೆಕಾಯಿ ಅಂದರೆ ಇಷ್ಟ, ಮರಗೆಣಸು ಅಂದರೆ ಇಷ್ಟ ಇಷ್ಟ ಅಷ್ಟೇ. ಕಡಲೆಕಾಯಿ, ಮರಗೆಣಸು, ಬೇಯಿಸಿದ ಕಡಲೆಕಾಯಿ ತಿನ್ನೋರು ಅನ್ಸುತ್ತೆ. ಸ್ವೀಟಲ್ಲಿ ಏನು ಇಷ್ಟಪಡೋರು ಅಮ್ಮ? ಆ ಥರ ಏನಿಲ್ಲ. ಹೋಳಿಗೆ ಗಿಳಿಗೆ ಆ ಥರದ್ದೇನು ಇಷ್ಟಪಡೋ ತಿನ್ನೋರು? ಈಗ ಯಾರಾದರೂ ಮೂವಿ ಮಾಡಬೇಕು ಅಂದರೆ ಸಿನಿಮಾ ಮಾಡಬೇಕು, ಸಾಲುಮರದ ತಿಮ್ಮಕ್ಕ ಅವರ ಸಂಬಂಧಪಟ್ಟಂತೆ ಅಂತ ಬಂದರೆ, ಒಳ್ಳೆಯವರು ಬಂದರೆ ಕೊಡ್ತೀನಿ ಸರ್. ಕೊಡ್ತೀರಾ? ಹ್ಞೂ ಸರ್. ಯಾವ ರೀತಿ ಇರಬೇಕಂತ ಹೇಳ್ತೀನಿ ನೀವು? ಯೋಗ್ಯವಾದಿರ್ಬೇಕು ಸರ್, ಒಳ್ಳೆ ಡೈರೆಕ್ಟರ್ ಆಗಿರಬೇಕು. ಅಜ್ಜಿ ಪಾತ್ರ ಮಾಡೋರು ತುಂಬ ಒಳ್ಳೆ ಹೆಸರಿರೋ ಅಂತ ನಟಿಬೇಕು ಸರ್. ಅಜ್ಜಿ ಎಲ್ರಿಗೂ ಪರಿಚಯ ಇದ್ದಾರೆ. ಹೌದು, ಅಲ್ಲ ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪರಿಚಯ ಇರುವಂಥದ್ದು. ಹ್ಞೂ ಸರ್, ಅದಕ್ಕೆ ಅಜ್ಜಿ ಪಾತ್ರ ಮಾಡೋರು ಒಂದು ಸ್ವಲ್ಪ ದೊಡ್ಡ ಹೆಸರಿರೋ ನಟಿಬೇಕು ಸರ್. ಅಜ್ಜಿ ಗಂಡನ ಪಾತ್ರ ಮಾಡೋರು. ನಾನು ಆಯಪ್ಪಂಗೆ ಅವಾಗ ಹೇಳಿದ್ದು ಅದನ್ನೇ ಸರ್. ಸಿನಿಮಾ ಮಾಡೋಕ್ಕಾದ್ರೆ ಒಳ್ಳೆ ಡೈರೆಕ್ಟ್ರು ಬೇಕು. ಅಜ್ಜಿ ಗಂಡನ ಪಾತ್ರ ಮಾಡೋರು ತುಂಬ ಒಳ್ಳೆ ಹೆಸರಿರೋ ನಟಿ ಬೇಕು ಅಂತಲ್ಲಿ ಹೇಳಿದೆ ಸರ್. ಅವ್ರು ಯಾವುದೋ ಸುಮ್ಮನೆ ಜನರಲ್ ಮಾತಾಡ್ತಾ ಹೋಗ್ಬಿಟ್ರು ಅಷ್ಟೇ. ಅವರು ಹೋಗ್ಬಿಟ್ರು, ಈ ಥರ ಇಶ್ಯೂ ಮಾಡಿದ್ರು ಸರ್. ಈಗ ಈ ಸಿನಿಮಾ ಮಾಡಿಸ್ತಾರೆ ಅನ್ನೋ ಸಂಬಂಧಪಟ್ಟ ಅಜ್ಜಿಗೆ ಹೇಳಿದಾಗ ಅಜ್ಜಿ ಏನಂತ ಹೇಳಿದ್ರು? ಅಂದ್ರೆ ಈ ತರ ಮಾಡಕ್ ಪ್ರಯತ್ನ ಬೈದ್ರು ಸರ್ ಅವರಿಗೆ. ನೋಡಿದ್ರಲ್ಲ ಪ್ರೆಸ್ ಮೀಟ್ ಹೌದು ಬೈದ್ರು. ಹೌದು, ಸ್ವತಃ ತಿಮ್ಮಕ್ಕ ಅವರೇ ಬಂದು ಪ್ರೆಸ್ ಮೀಟ್ ಮಾಡಿ ಕೋರ್ಟಲ್ಲಿ ಕೇಸ್ ಹಾಕಿ ಅದನ್ನ ಸ್ಟೇ ಮಾಡಿಸಿದ್ರಲ್ಲ. ಹೌದು, ಈ ವಯಸ್ಸಲ್ಲಿ ಅಜ್ಜಿ ಕೋರ್ಟಿಗೆ ಹೋಗಾಗ ಮಾಡಿದ್ರು ಸರ್. ತಪ್ಪಲ್ವಾ ಸರ್? ನಿಜ. ಆಮೇಲೆ ಅವ್ರು ನೊಂದ್ಕೊಂಡ್ರು ತುಂಬಾ, ನನ್ನ ಮಗನ ಬಗ್ಗೆ ಈ ತರ ಮಾತಾಡ್ತೀರಾ ಅಂತ. ಹೌದು. ಈಗ ಯಾರಾದರೂ ಡೈರೆಕ್ಟ್ರು ಬರ್ತಾರಾ ಯಾರಾದರೂ? ಅಂದರೆ ಕೇಳಿದ್ರ ಯಾರಾದ್ರೂ? ಅದಾದಮೇಲೆ, ಆ ಘಟನೆ ಆದಮೇಲೆ ನಾವು ಮೂವಿ ಮಾಡ್ತೀವಿ ಅಂತ ಯಾರಾದರೂ ಕೇಳಿದ್ರಾ? ಇಲ್ಲ ಸರ್, ಇಬ್ರು ಕರ್ಕೊಂಬರ್ಲ ಅಂದರು. ನಾವು ಸ್ವಲ್ಪ ಬಿಸಿ ಇದ್ದೀವಿ ಅಜ್ಜಿ ಆರೋಗ್ಯದ ವಿಷಯದಲ್ಲಿ ಅಂತ ಹೇಳಿದ್ವಿ ಸರ್. ಮತ್ತು ಈಗ ಅಜ್ಜಿ ಸಾರ್ವಜನಿಕರ ಸ್ವತ್ತು, ಸಾರ್ವಜನಿಕರ ಆಸ್ತಿ ಇರುವಂಥ ಹಿನ್ನೆಲೆಯಲ್ಲಿ ಸೊ ಈಗ ಅವ್ರ ಬಗ್ಗೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಪಕ್ಕ ಒಳ್ಳೆ ಡೈರೆಕ್ಟ್ರು ಬಂದರೆ ನೀವು ಅದಕ್ಕೆ ಕೂತ್ಕೊಂಡು ಯೋಚನೆ ಮಾಡ್ತೀರಿ ನೀವು? ಕೊಡ್ತೀವಿ, ಅದರಲ್ಲೇನಿದೆ. ಅದೇ ಒಳ್ಳೆಯವರು ಬೇಕು, ಒಳ್ಳೆಯವರು ಅಷ್ಟೇ. ಮತ್ತು ಅವ್ರ ಬಗ್ಗೆ ತಿಳ್ಕೊಂಡು ಮಾತಾಡಿ ಚರ್ಚೆ ಮಾಡಿ ಕರೆಕ್ಟಾಗಿ ಮಾಡೋರು ಬೇಕು. ಸುಮ್ಮನೆ ಏನೇನೋ ಸುಳ್ಳು ತೋರಿಸಿದ್ರೆ ಏನು ಮಾಡ್ತೀರಾ? ಆ ಪುಸ್ತಕದಲ್ಲೆಲ್ಲ ಬರ್ದಿರೋ ಸುಳ್ಳೆ ಅಲ್ವಾ? ಆ ಪುಸ್ತಕದನ್ನ ಇಟ್ಕೊಂಡು ಅವ್ರು ಮಾಡ್ತಾಯಿದ್ವಿ. ತುಂಬ ಜನ ರಾಜಕಾರಣಿಗಳು ಅಥವಾ ಬೇರೆ ಬೇರೆ ಹೊರ ರಾಜ್ಯದಲ್ಲಿರುವಂಥವ್ರು ಕೂಡ ಎಲ್ಲರೂ ಕೂಡ ತುಂಬ ಇಷ್ಟಪಡುವಂಥವ್ರು ಅಮ್ಮನ ಸಾಧನೆ ಬಗ್ಗೆ ಎಲ್ಲರೂ ಕೂಡ ಏನಾದರೂ ಮಾತಾಡಿದ್ರ? ಹ್ಞೂ ಸರ್, ನಿನ್ನೆ ಅಣ್ಣಾಮಲೈ ಫೋನ್ ಮಾಡಿದ್ರು, ಪ್ರಧಾನ ಮಂತ್ರಿ ಆಫೀಸಿಂದ ಫೋನ್ ಮಾಡಿದ್ರು, ಯಾರೋ ಆಂಧ್ರದಿಂದ ಮಾಡಿದ್ರು. ನಿನ್ನೆ ಮೊನ್ನೆ ತನಕ ನಾನು ಯಾವ ಫೋನ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಸರ್. ತುಂಬಾ ಫೋನ್ಗಳು ಬಂದಿದ್ದಾವೆ. ಪ್ರಧಾನ ಮಂತ್ರಿ ಅವರು ಪತ್ರ ಬರೆದು ಇದ್ದಾರೆ. ಹ್ಞೂ ಸರ್, ಬರೆದಿದ್ದಾರೆ. ಪರಮೇಶ್ವರ್ ಸರ್ ದಿನ 2 ಸರಿ ಫೋನ್ ಮಾಡಿ ಮಾತಾಡಿಸ್ತಾರೆ ಸರ್. ಈಶ್ವರ್ ಖಂಡ್ರೆ ಅವರು ಮಾತಾಡಿಸ್ತಾರೆ. ಅದೇ ಅವ್ರವ್ರು ಬದುಕದಾರಿ ಅವ್ರು ನೋಡ್ತಾರಪ್ಪ, ನಮ್ಮಂತರಿಗೆ ಏನು ಮಾಡಲ್ಲ ಅನ್ನೋರು ಆ ರೀತಿ ಬೇಜಾರು ಮಾಡ್ಕೊಂಡಿದ್ರು. ಅದು ಆಸ್ಪತ್ರೆ ಕಟ್ಟೋ ವಿಚಾರ ಸಂಬಂಧಪಟ್ಟಂತ? ಹೌದು ಸರ್. ಓಕೆ ಓಕೆ. ಕಟ್ಬೋದಿತ್ತು ಸರ್, ಅಜ್ಜಿ ಬದುಕಿದ್ದಾಗಲೇ ಕಟ್ಬೋದಿತ್ತು. ಅಮ್ಮ ಫ್ರೀ ಇರೋ ಟೈಮಲ್ಲಿ ಸಿನಿಮಾ ನೋಡೋರಾ? ಹ್ಞೂ ಸರ್. ಓಕೆ, ಯಾವ್ದು ನೋಡೋರು? ಅಂದರೆ ತುಂಬ ಎಲ್ಲ ಅನ್ನೋದು ನೋಡೋರು ಸರ್. ದಿನ ಧಾರಾವಾಹಿ ನೋಡೋರು, ಟಿವಿಲಿ ತುಂಬ ಟಿವಿ ನೋಡೋರು.
ಟಿವಿ ನೋಡು. ಸಿನಿಮಾ ಅಂತಂದರೆ ರಾಜ್ಕುಮಾರ್ ಸಿನಿಮಾ ಬಂದಾಗ ತುಂಬ ಇಷ್ಟಪಟ್ಟು ನೋಡೋರಾ? ನೋಡೋರು. ನಾನು ಅವರಿಗೆ ಜಾಸ್ತಿ ಅವರು ಬಂಗಾರದ ಮನುಷ್ಯ, ಸಂಪತ್ತಿಗೆ ಸವಾಲು ನೋಡೋರು ಸರ್. ಹಾಂ. ಐಸಿಯುಲಿದ್ದಾಗಲೂ ನಾನು ಸಿನಿಮಾ ತೋರಿಸಿದ್ದೀನಿ ಸರ್. ಹೌದಾ? ಹ್ಞೂ ಸರ್. ಓಕೆ, ಯಾವ ಸಿನಿಮಾ ತೋರಿಸಿದ್ದು ಐಸಿಯುಲಿದ್ದಾಗ? ಸಂಪತ್ತಿಗೆ ಸವಾಲೇ ತೋರಿಸ್ತಿದ್ದೆ ಸರ್ ಜಾಸ್ತಿ. ಹಾಂ ಹಾಂ. ಖುಷಿ ಪಟ್ಟು ನೋಡೋರು ಸರ್. ನೋಡೋರು ಅಂದರೆ ಸ್ವಲ್ಪ ಚೇತರಿಕೆ ಆಗಲಿ ಅನ್ನೋ ಅಂದರೆ ಸ್ವಲ್ಪ ಮನಸ್ಸು ಉಲ್ಲಾಸ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಓ, ಸಂಪತ್ತಿಗೆ ಸವಾಲು ಅಂದರೆ ಭಾಳ ಇಷ್ಟ ಇತ್ತಾ? ಹ್ಞೂ ಸರ್. ಓಕೆ ಓಕೆ. ಫುಲ್ ಐಸಿಯುಲಿದ್ದಾಗ ಬೆಡ್ ಮೇಲೆ ತುಂಬ ಅದೇ ಮೂವಿ ನೋಡೋರು ಮೊಬೈಲಲ್ಲಿ? ನಾನೇ ತೋರಿಸಿದ್ದೆ. ದೇವರು ಅಂದರೆ ಜಾಸ್ತಿ ಭಕ್ತಿ ಸರ್. ಹೌದು. ಯಾವ ದೇವ್ರನ್ನ ತುಂಬ ಭಕ್ತಿ ಇಷ್ಟಪಡ್ತಾಯಿದ್ರು, ಅಂದರೆ ಪೂಜೆ ಮಾಡ್ತಾಯಿದ್ರು? ಅವ್ರು ಚಿಕ್ಕಣ್ಣ ಸ್ವಾಮಿ, ತಿರುಪತಿ ತಿಮ್ಮಪ್ಪ, ಮಂದೆ ಮಹಾಲಕ್ಷ್ಮಿ, ಕೊಲ್ಲಾಪುರದಮ್ಮ, ಅಟ್ಟಿಮಾರಮ್ಮ, ಎಲ್ಲ ದೇವ್ರಿಗೂ ಪೂಜೆ ಮಾಡಿ. ಓಕೆ. ಅವ್ರು ತುಂಬ ಚೆನ್ನಾಗಿದ್ದಾಗ ಒಂದೊಂದು ಗಂಟೆ ಪೂಜೆ ಮಾಡೋರು. ಓ, ದೇವ್ರ ಮನೆಯಲ್ಲಿ? ಹ್ಞೂ. ವಾರ ಎಲ್ಲ ಅವರು ಪೂಜೆ ಮಾಡೋದು ನಿಲ್ಲಿಸ್ನೇ ಇಲ್ಲ. ಅವರು 2007, 8, 9 ವೀಸಿಂಗೆಲ್ಲ ಜಾಸ್ತಿ ಆದಮೇಲೆ ಈ ಕರ್ಪೂರದ ಹೊಗೆ, ಊದ್ಗಡ್ಡಿ ಹೊಗೆ ಕುಡಿಬಾರ್ದು ನೀವು ಅಂದಾಗ, ಇಲ್ಲ ನಾನು ಮಾಡ್ತೀನಿ, ನೀನು ಮಾಡಬೇಡ, ಕುತ್ಕೊಂಡು ನೋಡು ಅಂತ ನಾನೇ ಮಾಡ್ತೀನಿ. ದೇವ್ರ ಹತ್ರ ಪೂಜೆ ಮಾಡಬೇಕಾದ್ರೆ ನಂತರ ಏನೇನು ಮಾತಾಡೋರ? ಮಾಮೂಲಿ ಹಿಂಗೆ ಮಾತಾಡ್ತೀವಲ್ಲ, ಹಿಂಗೆ ಮಾತಾಡೋರು ದೇವ್ರ ಜೊತೆ ಅವರು. ಹೌದಾ? ಪೂಜೆ ಮಾಡ್ತಾ ಎಲ್ಲರಿಗೂ ಒಳ್ಳೆ ಚೆನ್ನಾಗಿ ಆಶೀರ್ವಾದ ಮಾಡೋರು. ಅವ್ರು ದೇವ್ರ ಬೇಡ್ತಿದ್ದಿದ್ದು ಇಷ್ಟೇ, ನನ್ನ ಮಗ ಚೆನ್ನಾಗಿರ್ಲಿ, ದೇಶ ಚೆನ್ನಾಗಿರ್ಲಿ ಅಂತ. ದೇಶಕ್ಕೆ ಫಸ್ಟ್ ಹೇಳ್ತಿದ್ದಿತ್ತು ಅವ್ರು. ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತ ಹೇಳೋರು. ನಾವೆಲ್ಲ ಅದು ಬೇಕು ಇದು ಬೇಕು ಅಂತೀವಿ, ಅವ್ರ ದೇಶಕ್ಕೆ ಕೇಳೋರು. ಬೆಳಗ್ಗೆ ಇದ್ದ ತಕ್ಷಣ ಅವರ ಜೀವನ ಯಾವ ರೀತಿ ಆರಂಭ ಆಗ್ತಾಯಿತ್ತು ಬೆಳಗ್ಗೆಯಿಂದ ಸಂಜೆ ಮಲಗುವವರು ಕೂಡ? ಒಂದು ನೀವು ಹೇಳೋದಾದರೆ. ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲೆಲ್ಲ ಗುಡಿಸಿ ಬಾಗಿಲು ಸಾರಿಸೋರು. ಅವಾಗ ನಾನು ಬೇಗ ಎದ್ದೇಳ್ತಿರ್ಲಿಲ್ಲ, ನನಗೆ ಎಬ್ಬರಿಸೋರು. ನನಗೊಂದು ಲೋಟ ಕಾಫಿ ಅವರೇ ಮಾಡ್ಕೊಬಂದು ಕೊಡೋರು. ಚೆನ್ನಾಗಿದ್ದಾಗ ಅಡುಗೆ ಮಾಡೋರು, ಊಟ ಕೊಡೋರು. ಆಮೇಲೆ ಫಂಕ್ಷನ್ಗಳಿದ್ರೆ ಫಂಕ್ಷನಿಗೆ ಹೋಗೋರು. ಯಾರು ಜನ ಬರೋರು ಅವ್ರನ್ನೆಲ್ಲ ಮಾತಾಡ್ಸೋರು. ಆಮೇಲೆ ಗಿಡ ನಡ್ಸೋರು, ಎಲ್ಲರೂ ಕರ್ಕೊಂಡೋಗಿ ನನ್ನ. ಆಮೇಲೆ ಈಗ ವಯಸ್ಸಾದ್ಮೇಲೆ ಜಾಸ್ತಿ ಅವ್ರು ಮಾಡೋದ್ನೆಲ್ಲ ಅದು ನಾನು ಮಾಡೋಕ್ಕೆ ಶುರುವಾದೆ. ಅಜ್ಜಿ ಮಲಗಿ ಎಬ್ಬರಿಸಿ ಕಾಫಿ ಕೊಟ್ಟು ಬೆಳಗ್ಗೆ ರೆಡಿ ಮಾಡಿ ಔಷಧಿ ಮಾತ್ರೆಗಳೆಲ್ಲ ಕೊಡೋದು. 2 ಜನ ನರ್ಸ್ ಇಟ್ಕೊಂಡಿದ್ದೆ ಇತ್ತೀಚೆಗೆ. ಈಗ ಲಾಸ್ಟ್ 2 ಇಯರ್ಸಿಂದ 2 ಜನ ನರ್ಸ್ ಇಟ್ಕೊಂಡಿದ್ದೆ. ಅವ್ರು ಯಾರು ಇಟ್ಕೊಂಡಿದ್ರು ಅವ್ರು ಮುಟ್ಟಕ್ಕೂ ಬಿಡ್ತಿರ್ಲಿಲ್ಲ. ಅವ್ರು ನಾನೇ ಮಾಡ್ಬೇಕಿತ್ತು ಎಲ್ಲವ, ಅವ್ರ ಕೈಲಿ ಮಾಡಿಸ್ಕೊಂತಿರ್ಲಿಲ್ಲ. ಅಂದರೆ ಅಷ್ಟು ನೀವು ಅಟ್ಯಾಚ್ಮೆಂಟ್, ಅಷ್ಟು ಪ್ರೀತಿ ಇತ್ತು? ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ. ಓಕೆ, ನರ್ಸ್ಗಳು ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ. ಆಮೇಲೆ ಅವ್ರು ಊಟ ಕೊಟ್ಟರು ಅವ್ರ ಕೈಲಿ ತಿಂತಿರ್ಲಿಲ್ಲ. ಅವರು ಚೆನ್ನಾಗಿದ್ದಾಗಲೂ ಅಷ್ಟೇ, ರಾತ್ರಿ 12 ಗಂಟೆ ಆದರೂ ನಾನು ಎಲ್ಲರೂ ಹೋದ್ರು ಬರೋ ತನಕನೇ ಕಾಯ್ಕೊಂಡೇ ಇರೋರು. ಈಗ ಬಂದ ಬಾ, ಎಲ್ಲಿಗೆ ಹೋಗಿದ್ದು ಇಷ್ಟ ತನಕ, ಊಟ ಮಾಡೋ ಫಸ್ಟು ಅಂತ. ನೀನು ಊಟ ಮಾಡೋದಂದ್ರೆ ಇಲ್ಲ, ನಾನು ನಿನ್ನೆ ಹೆಂಗೆ ಬಿಟ್ಟು ಊಟ ಮಾಡಲಿ ಬಾ, ಜೊತೆಲೇ ಮಾಡೋಣ ಅಂತ ರಾತ್ರಿ 1 ಗಂಟೆ ಆದರೂ ಜೊತೆಲೇ ಊಟ ಮಾಡಿ. ನಿಮ್ಮ ಏನಂತ ಕರೆಯೋರು? ಉಮೇಶು ಅಂತ ಕರೆಯೋರು. ಆಮೇಲೆ ಉಮೇಶಪ್ಪ ಅಂತ ಕರೆಯೋರು. ಆಮೇಲೆ ಸ್ವಾಮಿ ಅಂತ ಕರೆಯೋರು. ಓ, ಏಕೆ ಸ್ವಾಮಿ ಅಂತ ಕರಿತಾ ಇದ್ದು? ಯಾಕೋ ಇತ್ತೀಚೆಗೆ ಸ್ವಾಮಿ ಬನ್ನಿ ಸ್ವಾಮಿ ಅನ್ನೋರು. ಅಷ್ಟೊಂದು ತುಂಬ ರೆಸ್ಪೆಕ್ಟ್ ಕೊಡೋರು. ಇತ್ತೀಚಿನ ಒಂದು ಆಸ್ಪತ್ರೆಗೆ ದಾಖಲಾದ ಅಂತ ಒಂದು 2-3 ವರ್ಷದಿಂದ? 1 ವರ್ಷ 1.5 ವರ್ಷದಿಂದ ಸ್ವಾಮಿ ಸ್ವಾಮಿ ಅಂತ ಕರೆಯೋರು. ನಾನೇನು ಮಠದ ಸ್ವಾಮಿನ ಯಾಕೆ ಹಂಗಂತೀಯ ಅಂದರೆ, ನಿನ್ನ ದೇವರು ಕಣಪ್ಪ ನಾನು. ನೀವು ಹೇಳ್ತಾರೆ ಯಾಕೆ ಸ್ವಾಮಿ ಅಂತ ಕರಿತಾ ಇದ್ದೀರಿ ಅಂತ ಕೇಳಿದ್ರ? ನಿನ್ನ ದೇವರು ಅದಕ್ಕೆ ಕಣಪ್ಪ ಅನ್ನ. ಉಮೇಶಪ್ಪ ಉಮೇಶಪ್ಪ ಅನ್ನೋದು. ಉಮೇಶು ಅವ್ರು ಯಾರು ನೋಡಬೇಕು, ಫ್ಯಾಮಿಲಿ ಅವ್ರು ನೋಡಬೇಕು ಅಂತ ಏನಾದ್ರು ಕೇಳಾರ? ಕರಿತೀನಿ ಅಂದರೆ ಬೈಯೋರು. ಅವ್ರಿಗೆ ಯಾರು ಇಷ್ಟ ಇರಲಿಲ್ಲ. ಎಲ್ಲ ಹೇಳ್ಕೊಂಡು ಏನು ಮಾಡೋದು ಹೇಳಿ. ಕೊನೆ ತನಕನೂ ಯಾವುದು ಮೆಮೊರಿ ಲಾಸ್ ಆಗಲಿಲ್ಲ ಅಜ್ಜಿಗೆ. ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ. ಈ ಆಸ್ಪತ್ರೆಗೆ ದಾಖಲಾದಾಗ ಬರೋದು ಮತ್ತೆ ಮತ್ತೆ ಆಸ್ಪತ್ರೆಗೆ ಹೋಗೋದು ಬರೋದು ಅಂತ ಸಂದರ್ಭದಲ್ಲಿ ತುಂಬ ನೋವು ಪಟ್ಕೊಂಡಾರ ಅಮ್ಮ? ಅವ್ರು ಕೇಳೋರು. ಲಾಸ್ಟ್ ಇಯರ್ ಕೇಳಿದ್ರು ನನ್ನ, ನಾನು ಹೋಗ್ತೀನಿ ಅಂದರು. ನಾನೇನೋ ಸುಮ್ಮನೆ ಮಾತಾಡ್ತವ್ರೆ ಮಂಕಂಡು ಅನ್ಕೊಂಡೆ. ಇನ್ನೊಂದ್ಸರಿ ಹೋಗ್ತೀನಿ ಅಂದರು. ಮಂಕಳಜ್ಜಿ ಅಂದೆ. ಉಮೇಶು ನಾನು ಹೋಗ್ತೀನಿ ಕಳ್ಸಪ್ಪ ಅಂದರು. ನಾಳೆ ಡಿಸ್ಚಾರ್ಜ್ ಆಗುತ್ತೆ, ಇಬ್ರು ಜೊತೆಲೇ ಹೋಗೋಣ, ಸುಮ್ಮನಿರು ಅಂದೆ. ಬೇಡ ಬೇಡ ಬೇಡ, ನೀನು ಬಾಳಿ ಬದುಕ್ಬೇಕು ಕಣಪ್ಪ, ಇನ್ನುವೇ ನನಗೆ ವಯಸ್ಸಾಯಿತು, ನಾನು ಹೋಗ್ತೀನಿ, ನೀನು ಚೆನ್ನಾಗಿರ್ಬೇಕು ಅಂದ್ರೆ. ಅವಾಗ ಗೊತ್ತಾಯ್ತು ನನಗೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಲಾಸ್ಟ್ ಒಂದು 2-3 ದಿವಸ ಮುಂಚೆ ಹೇಳಾರ ಅದನ್ನ?
ಆಮೇಲೆ ಒಂದು ವರ್ಷದಿಂದನೂ ಹೇಳಿದ್ರು, ಹೋಗ ನನ್ನ ಹೆಂಗ್ ಬಿಟ್ಟು ಹೋಗ್ತೀಯ ನೀನು, ಹೋಗ್ಬಾರ್ದು ಅಂತ ಹೇಳಿದ್ ನಾನು. ಮೊನ್ನೆನೂ ಅದನ್ನೇ ಹೇಳಿದ್ರು, ಹೋಗೋದ್ 3 ದಿನದ ಮೊದಲು ಉಮೇಶು ನಾನು ಹೋಗ್ತೀನಿ ಅಂತ, ಕಳಿಸು ಅಂತ. ಈ ಲಾಸ್ಟ್ ಒಂದು 4-5 ದಿನ ಜೊತೆಯಲ್ಲಿ ಅಂದರೆ ಯಾವ್ರ ಜೊತೆಲಿ ಇರ್ತಾರೆ 4-5 ದಿನ ಇರೋಂಥ ಸಂದರ್ಭದಲ್ಲಿ ಬೇರೆ ನಿಮಗೆ ಇಷ್ಟು ವರ್ಷ ಇಲ್ದಿದ್ದಂಥ ಜೊತೆಯಲ್ಲಿ ಮಾತಾಡಿದಂಥ ವಿಚಾರಗಳೇನಾದರೂ ನಿಮ್ಮ ಹತ್ರ ಮಾತಾಡಿದ್ರಾ ಲಾಸ್ಟ್ 4-5 ದಿವಸದಲ್ಲಿ ಏನಾದರೂ ಹೊಸ ವಿಚಾರಗಳು ಹೇಳಿದ್ರಾ? ತುಂಬ ಹೇಳಿದ್ದಾರೆ ಸರ್, ಏನು ಹೇಳಲಿ ಸರ್, ಆಗೋಯ್ತು. ಈಗ ಮುಂದೆ ನಿಮ್ಮದು ಈಗ ಯಾವ ರೀತಿ ಏನಾದರೂ ಯೋಜನೆ ಇದೆಯಾ? ಅಮ್ಮ ವಿಚಾರಕ್ಕೆ ಸಂಬಂಧಪಟ್ಟ ಏನಾದರೂ ಪ್ಲ್ಯಾನ್ಸ್ ಏನಾದರೂ ಇದೆಯಾ? ಹ್ಞೂ ಸರ್, ಏನಿದೆ ಪ್ಲ್ಯಾನ್ಸು? ಮ್ಯೂಸಿಯಂ ಮಾಡಿಸ್ತೀನಿ ಸರ್, ಒಂದು ಅಜ್ಜಿದು ಒಂದು ಸ್ಮಾರಕ ಆಗ್ಬೇಕು ಸರ್. ಆಮೇಲೆ ಅಜ್ಜಿ ಹೆಸರಲ್ಲಿ ಇಡೀ ದೇಶದಲ್ಲೆಲ್ಲ ಓಡಾಡ್ತಾ ಗಿಡ ನೆಡ್ತಾ ಜನರಿಗೆ ಅಜ್ಜಿ ಬಗ್ಗೆ ಹೇಳ್ತೀನಿ ಸರ್. ಇಡೀ ದೇಶಾದ್ಯಂತ ಗಿಡ ನೆಡುವಂಥ ಕಾರ್ಯಕ್ರಮ ಮಾಡ್ತೀನಿ ಸರ್. ಈಗೂ ಮಾಡಿದ್ದೆ, ಸ್ವಲ್ಪ ಈಗ ಒಂದು 7-8 ವರ್ಷದಿಂದ ಕಡಿಮೆ ಆಗಿತ್ತು. ಅಂದರೆ ಅಜ್ಜಿ ನೋಡೋದೇ ಜಾಸ್ತಿ ಆಯಿತು, ಆದರೂ ಗಿಡ ನೆಡೋದು ನಿಲ್ಸಿರ್ನಿಲ್ಲ, ಸ್ವಲ್ಪ ನೆಡ್ತಾ ಇದ್ದೆ. ಈಗ ಅದನ್ನು ಪೂರ್ತಿ ದಿನ ಇನ್ನು ಅದೇ ಕೆಲಸ ಸರ್, ಬೇರೆ ಏನೋ ಸರ್. ಯಾರಾದರೂ ಈಗ ಹೊರ ರಾಜ್ಯದಲ್ಲ ಪ್ರಶಸ್ತಿ ಎಲ್ಲವೂ ಕೂಡ ಕೊಡೋಂಥವ್ರು ನಿಮ್ಮ ಯಾರಾದರೂ ಇವ್ರ ಹೆಸರುಗಳನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಏನಾದರೂ ಗಮನಕ್ಕೆ ಬಂದಿತ್ತಾ? ಏನಾದರೂ ಇತ್ತಾ ಆ ಘಟನೆಗಳು ನಡೆದಿದ್ವಾ? ತುಂಬ ಆಗಿದೆ ಸರ್. ಹೌದಾ? ಹಾಂ, ಯಾವ ರೀತಿ? ಅಜ್ಜಿ ಹೆಸರು ಹೇಳ್ಕೊಂಡು ಭಾಳ ಜನ ಮಿಸ್ಯೂಸ್ ಮಾಡಿದ್ದಾರೆ ಸರ್. ಹಾಂ, ಇರಲಿ ಬಿಡಿ ಸರ್, ಅದೆಲ್ಲ ಯಾಕೆ ಮಾಡ್ಕೊಂಡವ್ರು ಚೆನ್ನಾಗಿರಲಿ. ನಿಮ್ಮ ಗಮನಕ್ಕೆ ಬಂದಿತ್ತದು? ಹ್ಞೂ ಸರ್, ಅಜ್ಜಿ ಗಮನಕ್ಕೂ ಬಂದಿತ್ತು, ನನ್ನ ಗಮನಕ್ಕೂ ಬಂದಿತ್ತು. ಅಂದರೆ ಮಿಸ್ಯೂಸ್ ಅಂದರೆ ಯಾವ ರೀತಿ ಮಿಸ್ಯೂಸ್ ಮಾಡಿದ್ದಾರೆ ಅಂತ? ಇವ್ರ ಹೆಸರಲ್ಲೆಲ್ಲ ಫಂಡ್ ಎಲ್ಲ ಕಲೆಕ್ಟ್ ಮಾಡೋದು, ಕೆಲವು ಗೌರ್ಮೆಂಟ್ ಆಫೀಸ್ಗಳಿಗೆ ಹೋಗಿ ನಾನೇ ಮಗ ಮೊಮ್ಮಗ ಅಂತ ಹೇಳ್ಕೊಬರೋದು, ಏನೇನೋ ಮಾಡಿಬಿಟ್ಟಿದ್ರು ಅಧ್ವಾನಗಳು. ಅವಾಗ ಇನ್ನೂ ಅಷ್ಟೊಂದು ಇನ್ನೂ ಫೇಮಸ್ ಆಗಿರಲಿಲ್ಲ. ಯಾರು? ಅಲ್ಲ, ಅವಾಗ ನೀವು ಮಿಸ್ಯೂಸ್ ಆಗೋ ಟೈಮಲ್ಲಿ ಇನ್ನೂ ಕೂಡ ಗೊತ್ತಿರಲಿಲ್ಲ ಏನೇನಾಗ್ತಾ ಇದೆ ಅನ್ನೋದು ನಿಮ್ಗೆ ಗಮನಕ್ಕೆ ಬಂದಿರಲಿಲ್ಲ ಅವಾಗ? ಬಂದೇ ಇಲ್ಲ ಸರ್. ಆಮೇಲೆ ಯಾವ ರೀತಿ ಗಮನಕ್ಕೆ ಬಂತು ನಿಮಗೆ? ಜನ ಯಾರು ಹೇಳೋರು ಸರ್, ಈ ಥರ ಆಗ್ತಾ ಇದೆ ನೋಡಿ, ನಮ್ಮ ಆಫೀಸ್ಗೆ ಯಾರು ಹಿಂಗೆ ಬಂದಿದ್ರು, ಮತ್ತೇನಪ್ಪ ಅಂತ ಹೇಳೋರು, ಅಜ್ಜಿಗೂ ಹೇಳೋರು. ಬಿಡಿ, ಅದೇನು ಮಾಡೋಕ್ಕಾಗುತ್ತೆ ಅಂತ. ಈಗ ಕೊನೆಯದಾಗಿ ಅಂದರೆ ನಿಮ್ಮ ಮೊಮ್ಮಗನಾಗಿ ಅಂದರೆ ಮಗನಾಗಿ ಬಂದರೆ ತುಂಬ ಚೆನ್ನಾಗಿ ಕೂಡ ಅಜ್ಜಿನ ನೋಡ್ಕೊಂಡ್ರಿ, ಎಲ್ಲೋ ಕೂಡ ಆಯಿತು. ಸೊ ಇಂಥ ಸಂದರ್ಭದಲ್ಲಿ ಇಷ್ಟೊಂದು 20-25 ವರ್ಷ ಜರ್ನಿಯಲ್ಲಿ ಜೊತೆಲಿರುವಂಥ ಜರ್ನಿಯಲ್ಲಿ ನಿಮ್ಮೆಲ್ಲೂ ಕೂಡ ಒಂದಷ್ಟು ಬೇರೆ ಬೇರೆಯವರೆಲ್ಲ ಮಾತಾಡುವಂಥ ವಿಚಾರಗಳು ನಿಮ್ಮ ಕಿವಿಗೂ ಬಿದ್ದಿದ್ದಾವಲ್ವ? ಹ್ಞೂ ಸರ್, ತುಂಬ ಅಂದರೆ ತುಂಬ ಸರ್, ತುಂಬ ಅಂದರೆ ಇಷ್ಟು ಅವಮಾನ ಮಾಡಿಬಿಟ್ಟಿದ್ದಾರೆ ಸರ್. ಅಜ್ಜಿಗೋಸ್ಕರ ನಾನು ಏನೂ ಮಾತಾಡಲಿಲ್ಲ ಸರ್. ಏನಂತ ಕಿವಿ ಬಿದ್ದಿತ್ತು ನಿಮಗೆ? ಮತ್ತೆ ಈ ಥರ ಏನೋ ಮಾಡ್ಕೊಬಿಟ್ಟಿದ್ದಾನೆ, ಯಾರೋ ಕೋಟಿಗಟ್ಟಲೆ ಕೊಟ್ಟು ಬಿಟ್ಟಿದ್ದಾರೆ, ಏನೇನೋ ವಿಚಾರಗಳು ಸರ್. ಅಜ್ಜಿ ನೀನು ನೊಂದ್ಕೋಬೇಡಪ್ಪ, ನೀನು ಇದೇ ಊಟ ಮಾಡ್ತಿದ್ದೀವಲ್ಲಪ್ಪ, ಇಲ್ಲೇ ಇದೀವಲ್ಲಪ್ಪ, ನಾನು ಹೇಳ್ಬೇಕಾ ಮಾತನ್ನ, ಯಾರೋ ದಾರಿಲಿ ಹೋಗಾರ ನಾಯಿ ಬೊಗಳ್ತೇವೆ ಅಂತ ನೀನು ಯಾಕೆ ಬೇಜಾರು ಮಾಡ್ಕೊಂತೀಯ ಅನ್ನೋರು ಸರ್. ನಾನೇನು ಕಿವಿಗೂ ಹಾಕ್ಕೊಂಡಿಲ್ಲ ಸರ್ ಅದು. ಅವರು ಅಜ್ಜಿ ಜೊತೆ ಇವನು ಇಷ್ಟು ಪ್ರಸಿದ್ಧಿ ಆಗ್ಬಿಟ್ಟ ಅಂತ ಕೆಲವರು ಈ ಥರ ಷಡ್ಯಂತ್ರ ಮಾಡಿ, ಕೆಲವರು ಒಂಥರ ಹೊಟ್ಟೆ ಉರಿ ಹೊಟ್ಟೆ ಕಿಚ್ಚುತ್ತ ಅದರಿಂದಲೇ ಮಾಡಿದ್ದು ಸರ್, ಬೇರೆ ಇನ್ನೇನು ಕಾರಣಕ್ಕೂ ಮಾಡಲಿಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆ ಇವನು ಅಜ್ಜಿ ಜೊತೆ ಇಷ್ಟು ದೊಡ್ಡ ಹೆಸರು, ಇಷ್ಟು ದೊಡ್ಡ ಜವಾಬ್ದಾರಿ ನಿಭಾಯಿಸ್ತಾ ಅಂತೇಳಿ ಈ ಥರ ಕಳಂಕ ತರಕ್ಕೆ ಭಾಳ ಪ್ರಯತ್ನ ಮಾಡಿದರು ಸರ್. ಈಗ ನಿಮ್ಮ ಹೆಸರಿಗೆ ಅಥವಾ ನಿಮಗೆ ಕಳಂಕ ತರುವಂಥದ್ದು ಅಥವಾ ನಿಮ್ಮ ಬಗ್ಗೆ ಮಾತಾಡುವಂಥ ವ್ಯಕ್ತಿಗಳಿಗೆ, ಅಂದರೆ ಅಜ್ಜಿ ಹೆಸರು ಹೇಳ್ಕೊಂಡು ನೀವೇನೋ ಒಂದಷ್ಟು ಬೇರೆ ರೀತಿಯಲ್ಲಿ ಕೂಡ ನೀವು ಉದ್ದೇಶ ಬಳಸ್ಕೊಂಡಿದ್ದೀರಾ ಅನ್ನುವಂಥ ವ್ಯಕ್ತಿಗಳಿಗೆ ನೀವೇನು ಹೇಳಕ್ಕೆ ಬಯಸ್ತೀರಾ? ಅಂದರೆ ಅಜ್ಜಿ ಹೆಸರು ಹೇಳ್ಕೊಂಡು ನೀವು ಎಲ್ಲ ಒಂದು ಕಡೆ ಹಣ ಮಾಡ್ತಾ ಇದ್ರು ಅಥವಾ ಏನೋ ದುರುಪಯೋಗ ಪಡಿಸ್ಕೊಳ್ತಾ ಇದ್ರು ಅನ್ನುವಂಥ ಆರೋಪಗಳು ಬಂದ್ವಲ್ವಾ, ನಿಮ್ಮ ಕಿವಿಗೂ ಬಿದ್ದಿದೆ, ಅವ್ರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ? ಈಗ ಎಲ್ಲ ದೇವರಲ್ಲಿ ಲೆಕ್ಕ ಇರುತ್ತೆ ಸರ್, ಏನೇ ಮಾಡಿದ್ರು ಅದಕ್ಕೆ ಕಾಲ ಉತ್ತರ ಕೊಡುತ್ತೆ ಸರ್. ಬಹುತೇಕ ಎಲ್ಲರಿಗೂ ಗೊತ್ತಿದೆ, ಮೀಡಿಯಾದವ್ರಿಗೆ ಗೊತ್ತಿದೆ, ಸಮಾಜದಲ್ಲಿ ಗೊತ್ತಿದೆ. ಈ ಥರ ಆರೋಪ ಬಂದಾಗ ಒಂದ್ಸರಿ ಒಂದು ಪತ್ರಿಕೆಲೋ ಅದರಲ್ಲೋ ಟಿವಿಲೋ ಬಂದೇ ಬಿಟ್ಟಿತ್ತು, ನಮಗೂ ಅಜ್ಜಿ ಗೊತ್ತೇ ಇಲ್ಲ. ಆಗ ಇಡೀ ಸಮಾಜನೇ ನಮ್ಮ ಜೊತೆ ನಿಲ್ತು. ಆಯ್ತಪ್ಪ ಕೊಡಿ, ಅವ್ರಿಗೆ ಏನು ತಪ್ಪಿದೆ ಕೊಡಿ, ಅಜ್ಜಿ ಮಗ ಚೆನ್ನಾಗಿರ್ಲಿ ಕೊಡಿ ಅಂತೇಳಿ ಅವ್ರ ವಿರುದ್ಧನೇ ನಿಂತ್ಕೊಬಿಟ್ರು. ಅವಾಗ ಅವರು ಅಜ್ಜಿ ಹೇಳಿದ್ದಕ್ಕೆ ಅಜ್ಜಿಗೂ ನಮಗೂ ಸೇರಿಸಿ ಇಬ್ರಿಗೂ ಹೇಳ್ಬಿಟ್ಟಿದ್ರು. ಆಯ್ತು, ಮೊನ್ನೆ ಯಾವುದೋ ಒಂದು ಪ್ರಕರಣ ಬಂತು, ಅವ್ರು ಯಾರೋ ಫ್ರಾಡ್ ಮಾಡಿ ಅದರಲ್ಲಿ ನಮ್ಮನ್ನ ಹೆಸರನ್ನು ತಗ್ಲಾಕ್ಸಕ್ ನೋಡಿರಿ. ಈಗ ನೀವು ಬಂದು ನನ್ನ ಜೊತೆ ಫೋಟೋ ತಕೊಂಡು ಹೋಗಿದ್ದೀರಿ ಅಜ್ಜಿ ಜೊತೆ, ಅದಕ್ಕೂ ನಮ್ಗೆ ಏನ್ ಸಂಬಂಧ ಇರುತ್ತೆ? ಇಲ್ಲ ನನ್ನ ಜೊತೆನೆ ನೀವು ತಗೊಂಡು ಹೋಗಿರ್ತಿಲ್ಲ.
ಆ ಥರ ಮಾಡ್ತಾರೆ ಸರ್. ಈಗ ಅಜ್ಜಿ ಎಷ್ಟು ಲಕ್ಷ ಕೋಟಿ ಫೋಟೋ ಹೊಡ್ಕೊಂಡಿದ್ದಾರೆ ಕಷ್ಟ. ಆದರೆ ಆ ಥರ ಯಾವತ್ತೂ ಏನೇ ಪ್ರಯತ್ನ ಪಟ್ಟರು ಕೊನೆಗೆ ಉಳಿಯೋದು ಒಂದೇ ಸರ್, ಒಳ್ಳೇದು ಮಾತ್ರನೇ, ಕೆಟ್ಟದ್ದು ಯಾವುದೂ ಉಳಿಯಲ್ಲ ಸರ್. ಅಜ್ಜಿ ನಿಮ್ಮ ಮದುವೆ ಮಾಡ್ಬೇಕಾದ್ರೆ ಅಜ್ಜಿ ತುಂಬ ಅಂದರೆ ಮುಂದೆ ನಿಂತ್ಕೊಂಡು ತುಂಬ ಸಂಭ್ರಮದಿಂದ ಮಾಡಿದ್ರಲ್ವಾ? ಹ್ಞೂ ಸರ್, ತುಂಬ ಅಂದರೆ ತುಂಬ. ಯಾರು ಹೆಣ್ಣು ನೋಡಿದ ಅಜ್ಜಿನಾ ಅಥವಾ ಯಾರು? ಇಲ್ಲ, ಇಬ್ಬರು ಎಲ್ಲರೂ ಹೋಗಿ ನೋಡ್ಕೊಂಡು ನಮ್ಮ ನೆಂಟ್ರೆ. ನೆಂಟ್ರನ್ನು ಏನು ಹೇಳೋರು? ಮದುವೆ ಆಗಿದ್ದು ಭಾಳ ಖುಷಿ ಆಯಿತು, 4 ಮಕ್ಕಳು ಮಾಡ್ಕಂತ. ಓಕೆ, ಮಗು ಆಗಿದೆಯಾ? ಹ್ಞೂ ಸರ್. ಮಕ್ಕಳು ಆಡೋರಾ ಮಕ್ಕಳ ಜೊತೆ? ಹ್ಞೂ ಸರ್. ಮೊಮ್ಮಕ್ಕಳು ಪೇಷಂಟ್ ಆಗಿಬಿಟ್ರಲ್ಲ ಸರ್ ಅಷ್ಟು. ಅದೇ. ಹ್ಞೂ ಸರ್. ಬೆಳಗ್ಗೆ ಎದ್ದ ತಕ್ಷಣ ನೀವು ಈಗ ಡೈಲಿ ಅಜ್ಜಿ ಮುಖ ನೋಡ್ಬಿಟ್ಟು ಹೊರಗಡೆ ಹೋಗುವಂಥದ್ದಲ್ವಾ? ಹ್ಞೂ ಸರ್, ಜೊತೆಲೇ ಮಲ್ಕಂತಿದ್ದು ಸರ್ ಅಜ್ಜಿ. ನಾನು ಅಜ್ಜಿ ಮಂಚದ ಮೇಲೆ ಮಲ್ಕೊಂಡ್ರೆ ನಾನು ಕೆಳಗೆ ಮಲ್ಕಂತಿದ್ದೆ ಸರ್. ನನ್ನ ಕೈ ಕಾಲೇ ಆಡ್ತಾ ಇಲ್ಲ ಸರ್. ಈಗ ಅವ್ರನ್ನ ಬಿಟ್ಟಿರೋದೇ ಕಷ್ಟ ಆಗ್ತಾ ಇದೆ ನಾನು. ಈಗ ನೀವು ಬೇರೆ ನಿಮ್ಮ ಒಂದು ಸಂಸಾರಕ್ಕೆ ಅಥವಾ ನಿಮ್ಮ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಿ ನೀವು? ವ್ಯವಸಾಯ ಮಾಡ್ತೀವಿ. ನೋಡ, ಎಷ್ಟು ಎಕರೆ ಇದೆ ವ್ಯವಸಾಯ? ನಮಗೆ ಇಲ್ಲೇನು ಜಮೀನು ಇರಲಿಲ್ಲ ಸರ್, ಊರಲ್ಲಿ ಅಮ್ಮನ ಜಮೀನು ಸರ್. ಅಮ್ಮನ ಜಮೀನು ಎಷ್ಟಿತ್ತು? ಅಮ್ಮನ ಜಮೀನು ಇದೆ ಸರ್, ಎಷ್ಟಿದೆ ಅಂತ ಗೊತ್ತಿಲ್ಲ, ಇದೆ. ಇದೆಯಾ? ಹ್ಞೂ ಸರ್. ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ರಾ? ವ್ಯವಸಾಯ ಮಾಡೋದು, ಓಕೆ ಓಕೆ. ಇಲ್ಲಿ ಯಾರ್ದಾರ ಬೋಗ್ಯಕ್ಕೆ ಮಾಡ್ಕೊಂಡು ಮಾಡೋದು ಎಲ್ಲ. ಕೃಷಿ ಅಂದರೆ ನಂಗೆ ತುಂಬ ಇಷ್ಟ ಸರ್. ಅವಾಗಿಂದ ಜಮೀನು ಕೆಲಸನೇ ಜಾಸ್ತಿ ಮಾಡ್ತಾ ಇರ್ತೀನಿ. ಇತ್ತೀಚೆಗೆಲ್ಲ ಮಾಡೋಕ್ಕಾಗಲಿಲ್ಲ ಸರ್, ಅಜ್ಜಿನೇ ನೋಡ್ಕೊಂಡಿರ್ಬೇಕಾಯ್ತು. ಅಜ್ಜಿ ಎಲ್ಲ ವಿದೇಶ ಎಲ್ಲ ಹೋಗಿದ್ರಾ? ಹೋಗಿರಲಿಲ್ಲ. ಪದ್ಮಶ್ರೀ ಪ್ರಶಸ್ತಿ ತಗೋಬೇಕಂದ್ರೆ ತಾವು ಹೋಗಿದ್ರಲ್ವಾ? ಹ್ಞೂ ಸರ್. ಓಕೆ, ಇಬ್ಬರು ಹೋಗಿದ್ದು. ಓಕೆ. ಇಡೀ ಕುಟುಂಬನೇ ಹೋಗಿ. ನಮ್ಮ ರಾಜ್ಯಕ್ಕೆ ಕೂಡ ಗೌರವ ತಂದಿರೋದು. ಏನು ಪ್ರಶಸ್ತಿ ಸಿಕ್ಕಿದಾಗ ಏನು ಹೇಳಿದ್ರು ಅವಾಗ? ಈ ಥರದ್ದೆಲ್ಲ ಪ್ರಶಸ್ತಿ ಕೊಡುವಂಥ ಸಂದರ್ಭದಲ್ಲಿ ಮತ್ತು ದೆಹಲಿಯಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಕೊಟ್ಟ ಪ್ರಶಸ್ತಿ ಸಿಕ್ಕಿದಾಗ ಏನಂತ ಹೇಳಿದ್ರು? ಖುಷಿ ಆಯ್ತು ಸರ್. ಎಲ್ಲ ಪ್ರಶಸ್ತಿಗಳು ಹೆಂಗೆ ತಗೊಂತಿದ್ರು ಹಂಗೆ ತಗೊಂಡ್ರೆ ಸ್ಪೆಷಲ್ ಏನು ಅನ್ನಿಸ್ನೇ ಇಲ್ಲ ಅವ್ರಿಗೆ. ಮನೆ ಒಳಗೆ ನೋಡಿ ಸರ್, ಹೋಗಿ ಇಡೋಕ್ಕೆ ಜಾಗ ಇಲ್ಲ, ಅಷ್ಟೊಂದು ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಅಜ್ಜಿಗೆ ಪಾಪ ಪ್ರಶಸ್ತಿಗಳು ಅಂದರೆ ಏನಂತ ಗೊತ್ತಿಲ್ಲ, ತಾಯಿಗೆ ಪ್ರಚಾರ ಅಂದ್ರೇನು ಗೊತ್ತಿಲ್ಲ. ಅವ್ರು ಮಾಡಿದ ಕೆಲಸ ಸಮಾಜ ಅಷ್ಟು ಗೌರವಿಸ್ತು ಸರ್. ಈಗ ನಿಮ್ಮ ಮುಂದೆ ಇರುವಂಥದ್ದು ಒಂದು ವಸ್ತು ಸಂಗ್ರಹಾಲಯ ಮಾಡಬೇಕು, ಮತ್ತೆ ಅಲ್ಲಿ ಸ್ಮಾರಕ ಮಾಡುವಂಥ ಸ್ಮಾರಕ ಮಾಡಬೇಕು. ಅಜ್ಜಿ ಹೆಸರಲ್ಲಿ ಒಂದು ನರ್ಸರಿ ಮಾಡಿ ನಿರಂತರವಾಗಿ ಗಿಡಗಳು ಕೊಡಬೇಕು ಎಲ್ರಿಗೂ ಫ್ರೀಯಾಗಿ, ಅಷ್ಟೇ. ನರ್ಸರಿ ಮಾಡ್ತಾ ಇದ್ದೀರಾ? ಹ್ಞೂ ಸರ್. ಎಲ್ಲಿ? ಬೇಲೂರಲ್ಲಿ. ಮಾಡಬೇಕಾ ಅಥವಾ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದು ಸರ್. ಈಗ 1 ವರ್ಷದಿಂದ ಆಳು ಬಿದ್ದಿದೆ ಸರ್. ಈಗ ಮತ್ತೆ ಅದನ್ನು ಹೋಗೋಕ್ಕಾಗಿಲ್ಲ ಸರ್, ಹಾಸ್ಪಿಟ್ಲೇ ಬಿಟ್ಟು. ಒಂದು ಸುಮಾರು ವರ್ಷದಿಂದ, ಅಂದರೆ 2-3 ವರ್ಷದಿಂದ ಇವ್ರ ಜೊತೆಲೇ ಇದ್ರು? 2-3 ವರ್ಷದಿಂದ ಅಲ್ಲ, ನರ್ಸರಿ ಅವಾಗಿಂದಲೂ ಇದೆ. ಅಲ್ಲಲ್ಲ, ಅಜ್ಜಿ ಜೊತೆ ಇತ್ತೀಚೆಗೆ ಆರೋಗ್ಯ ಇದಾದಾಗ ಅವ್ರ ಜೊತೆಲಿ ಇದೆಲ್ಲ ನರ್ಸರಿ ನೋಡ್ಕೊಳಕ್ಕಾಗಲಿಲ್ಲ. ತುಂಬ ಗಿಡಗಳು ಎಲ್ಲ ಆಳು ಬಿದ್ದು ಇದಾವೆ ಸರ್ ನರ್ಸರಿ ಒಳಗಡೆ. ಈಗ ಜನ ಅಥವಾ ಅಜ್ಜಿ ಹೆಸರಲ್ಲಿ, ಅಂದರೆ ಅಮ್ಮ ಹೆಸರಲ್ಲಿ, ಸಾಲುಮರದ ತಿಮ್ಮಕ್ಕ ಅವರ ಹೆಸರಲ್ಲಿ ಅಥವಾ ಅವರಿಂದ ನಾವೇನಾದರೂ ಕೂಡ ಸಹಾಯ ಮಾಡಬೇಕು ಜನಗಳಿಗೆ, ಮತ್ತು ಮರಗಳು ನೆಡುವಾಗ ಸಂಬಂಧಪಟ್ಟ ಸಹಾಯ ಮಾಡಬೇಕು ಅಂತಂದರೆ ಏನು ದಾರಿ ಏನಿದೆ? ಅಥವಾ ಏನಾದರೂ ಕೂಡ ಆ ರೀತಿ ಏನಾದರೂ ಕೂಡ ಒಂದು ವ್ಯವಸ್ಥೆ ಮಾಡಿದ್ದೀರಾ? ಅದೇ ಈಗ ಫೌಂಡೇಶನ್ ಇದೆ, ಫೌಂಡೇಶನ್ ಜೊತೆಲಿ ಕೆಲಸ ಮಾಡ್ಬೋದು ಸರ್. ತಿಮ್ಮಕ್ಕ ಫೌಂಡೇಶನ್ ಇದೆ, ಅದ್ರ ಜೊತೆಲಿ ಮಾಡ್ಬೋದು ಸರ್. ಏನು ಬೇಕಾದ್ರೆ. ಫೌಂಡೇಶನ್ ಯಾರ್ಯಾರು ಇದ್ದಾರೆ ಸರ್? ಅಜ್ಜಿ ಇದ್ರು, ನಾನಿದ್ದೆ, ಪರಮೇಶ್ವರ್ ಸರ್. ಪರಮೇಶ್ವರ್ ಸರ್ ಇದ್ದಾರೆ. ಫೌಂಡೇಶನ್ ಎಲ್ಲವೂ ಕೂಡ ಪಾರದರ್ಶಕವಾಗಿದೆ, ಯಾರು ಬೇಕಾದ್ರೂ ಬಂದು ಕೈ ಜೋಡಿಸಿ ಅಂತ ಹೇಳ್ತಾರೆ. ಕೈ ಜೋಡಿಸ್ಬೇಕು, ಪಾರದರ್ಶಕನೇ ಸರ್ ಅದು. ತುಂಬ ಜನ ಅದು ಫಂಡ್ ಕೊಡಕ್ಕೆ ಬಂದರೂ ತಗೊಂಡಿಲ್ಲ ಸರ್, ನಾವು ಬೇಡ ಅಂದು ಫೌಂಡೇಶನ್ಗೆ. ಹ್ಞೂ ಸರ್, ನಾವು ಅಜ್ಜಿಗೆ ಹುಷಾರಿಲ್ಲ, ಮತ್ತೆ ಯಾರಿಗೋ ಜವಾಬ್ದಾರಿ ಕೊಟ್ಟು ಅದೇನೋ ಅವಾಂತರ, ಯಾರು ಉತ್ತರ ಕೊಡ್ಬೇಕು ಹೇಳಿ ಆಮೇಲೆ. ಹೌದು, ಅದಕ್ಕೆ ಯಾರಿಂದಲೂ ಫಂಡ್ ರಿಸೀವ್ ಮಾಡಿಲ್ಲ ಸರ್. ಈ ರೀತಿಯೆಲ್ಲ ಆರೋಪಗಳು ಬಂದಾಗ ನಿಮ್ಗೆ ಏನು ಅನಿಸುತ್ತೆ ಉಮೇಶ್ ಅವರೇ? ನನಗೇನು ಅನಿಸಲ್ಲ ಸರ್. ಕಳ್ತನ ಮಾಡಿದ್ರೆ ಹೆದರ್ಕೋಬೇಕು ಸರ್, ನಾನು ಯಾಕೆ ಹೆದರ್ಕೊಳ್ಳ ಸರ್? ಜನ ಹೇಳ್ತಾರೆ, ಜನ ಎಲ್ಲ ಹೇಳಲ್ಲ. ಯಾರೋ ಈ ಥರ ಅಜ್ಜಿ ಜೊತೆ ಸೇರಿದ ಮೇಲೆ ಇವನಿಷ್ಟು ದೊಡ್ಡ ಹೆಸರಾಗ್ಬಿಡ್ತು, ಸಾಲುಮರದ ತಿಮ್ಮಕ್ಕನ ಮಗ ಅಂತೇಳಿ ಕೆಲವರಿಗೆ ಇರುತ್ತೆ ಸರ್. ಅದು ಏನೋ ಒಂದು ಅಪಪ್ರಚಾರ ಮಾಡ್ತಾರೆ, ಅವೆಲ್ಲ ನಮಗೇನು ಅನ್ಸ. ಮತ್ತು ನೀವು ಈಗ ನಿಮ್ಮ ಊರು, ಅಂದರೆ ನಿಮ್ಮ ಊರಿಗೆ ನೀವು ಅಜ್ಜಿ ಜೊತೆನೂ ಕೂಡ ಅವಾಗ ಊರಿಗೆ ಹೋಗ್ತಾ ಇದ್ರಲ್ವಾ? ಜಾಸ್ತಿ ಅವ್ರು ಬೇಲೂರಲ್ಲೇ ಈಗ 20 ವರ್ಷ ಕಳೆದಿದ್ದು. ಓಕೆ ಓಕೆ. ಇಲ್ಲಿ ಅಲ್ಲಿ ಓಕೆ. ನೀವು ಪರ್ಮನೆಂಟಾಗಿ ಇವಾಗ ನಿಮ್ಮ ಊರಲ್ಲೇ ಹೋಗಿ ಸೆಟ್ಲ್ ಆಗ್ತೀರಾ ಹಿಂಗೆ? ಇಲ್ಲ ಸರ್, ನೋಡಬೇಕು. ಅಜ್ಜಿ ಕೆಲಸ ಮುಂದುವರ್ಸೋಕೆ ಎಲ್ಲಿ ಸಾಧ್ಯ ಅಲ್ಲಿ ಮುಂದುವರಿಸ್ತೀನಿ ಸರ್. ನಮಗಿಷ್ಟ ಬೇಲೂರು, ನನಗಿಷ್ಟ, ಅಜ್ಜಿಗೂ ಇಷ್ಟ ಅಲ್ಲೇ, ಅದಕ್ಕೆ ನನಗೂ ಇಷ್ಟ. ಅವ್ರು ಲಾಸ್ಟು ಹಾಸ್ಪಿಟ್ಲಿಗೆ ಬಂದಿದ್ದು ಬೇಲೂರಿಂದನೇ.
ಅಜ್ಜಿದು ಪ್ರಮುಖವಾಗಿ ಆಸೆಗಳಂತ ಅಂದರೆ ನೀವು ಆಗಲೇ ಹೇಳಿದ್ರಿ, ಒಂದು ಗಿಡಗಳು ನೆಡೋ ಸಂಬಂಧಪಟ್ಟಂತ ಇದು ಮಾಡಬೇಕು, ಮತ್ತು ವಸ್ತು ಸಂಗ್ರಹಣೆ ಮಾಡಬೇಕಂತ. ಅದು ಬಿಟ್ಟು ಬೇರೆ ಏನಾದರೂ ಕೂಡ ಹೇಳಿದ್ರಾ? ಮಕ್ಕಳಿಗೆಲ್ಲ ಹೇಳು ಅಂತ ಹೇಳಿದ್ರು. ಸ್ಕೂಲ್ ಮಕ್ಕಳ ಜೊತೆ ಹೋಗು, ಹಾಂ, ಅವ್ರಿಗೆ ಹೇಳು, ಮಕ್ಕಳಿಗೆ ಹೇಳು ಅಂತ. ಎಲ್ಲ ಗಿಡ ನೆಡಬೇಕು, ಗಿಡ ನೆಡೋದು ಸ್ಕೂಲ್ ಮಕ್ಕಳಿಗೆ ಹೇಳ್ಬೇಕು ಜಾಸ್ತಿ, ಅವ್ರ ಆಸೆ. ವೀಕ್ಷಕರೇ, ಇದು ಸಾಲುಮರದ ತಿಮ್ಮಕ್ಕ ಅವರ ಸಾಕು ಮಗ ಉಮೇಶ್ ಅವರ ಮಾತುಗಳು. ಅಂದರೆ ಕೊನೆ ಕ್ಷಣದವರು ಕೂಡ ಸಾಲುಮರದ ತಿಮ್ಮಕ್ಕ ಅವರ ಅಮ್ಮವ್ರ ಜೊತೆ ಇದ್ದಿದ್ದಂಥದ್ದು, ಅವರ ನೆನಪುಗಳು ಮತ್ತು ಜೊತೆಗೆ ಅವರು ಕೊನೆ ಕ್ಷಣದಲ್ಲಿ ಯಾವ ರೀತಿ ಏನೇನೆಲ್ಲ ಕೂಡ ಅವರ ಯೋಜನೆಗಳಿದ್ದವು, ಮತ್ತು ಅವರು ಒಂದಷ್ಟು ವಿಚಾರಗಳನ್ನು ಕೂಡ ಉಮೇಶ್ ಅವರಿಗೆ, ಸಾಕು ಮಗ ಉಮೇಶ್ ಅವರಿಗೆ ಹೇಳಿರುವಂಥದ್ದು. ಈ ರೀತಿ ಮಾಡ್ಕೊಂಡು ಹೋಗು, ಮರಗಳನ್ನು ನೆಡಬೇಕು, ಮತ್ತು ಏನು ಮ್ಯೂಸಿಯಮನ್ನು ಮಾಡಬೇಕು ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಅಂತ, ಮತ್ತು ಅವರ ಯೋಜನೆಗಳನ್ನು ನಾನು ಮಾಡ್ತೀನಿ ಅಂತ ಕೂಡ ಹೇಳಿರುವಂಥದ್ದು. ಇದು ಸಾಲುಮರದ ತಿಮ್ಮಕ್ಕ ಅವರ ವಿಶೇಷ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.